ನನ್ನ ದುಂಬುಗು ನಮ್ಮ ಅಂದುವೆ ವೇದಿಕೆಡು ಪೋಷಕರ ಸಭೆಲಂದಿವಂದ ಐಲ್ನ ಈ ಸಂದರ್ಭ ನಮ್ಮ ಮುಂದುವರಿಸವಂದುಲ್ಲ ಸುರುಕಾದು ನಮ್ಮ ಹಿರಿಯ ಶಿಕ್ಷಕ ಏನಂಚಿನ ರಂಜಿನ್ ಟೀಚರ್ ಬರ್ತದೆ ಶಾಲಾ ಶಿಕ್ಷಣದ ಮಾಹಿತಿ ಬಗ್ಗೆ ಕೊರಡು ಬಂದ ಅಡಕೆ ಏನೊಂದುಲ್ಲೆ ಮನಗಳು ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತರೆ ಹಾಗೂ ಆಗಮಿಸಿದಂತಹ ಎಲ್ಲ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿಗಳು, ಮಕ್ಕಳ ಕಲಿಕೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ನಿಮ್ಮ ಜೊತೆಗೆ ನಾವು ಪೋಷಕರ ಸಭೆಯನ್ನು ಕೂಡ ಇಂದು ಆಯೋಜನೆ ಮಾಡಿದ್ದೇವೆ. ಯಾಕಂತ ಹೇಳಿದರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈಗ ದ್ವಿಭಾಷಾ ಮಾಧ್ಯಮದಲ್ಲಿ ತರಗತಿ ಬೋಧನೆ ನಡೀತಾ ಇದೆ. ಬೈಲಿಂಗ್ವೆಲ್ ಕ್ಲಾಸ್ ತರಗತಿಯಲ್ಲಿ ಬೋಧನೆಯು 2 ಮಾಧ್ಯಮಗಳಲ್ಲಿ ನಡೀತಾ ಇದ್ದರೂ ಇದಕ್ಕಿಂತ ಮೊದಲು ಕನ್ನಡ ಮಾಧ್ಯಮದಲ್ಲಿದ್ದ ಮಕ್ಕಳು ಕೂಡ ಪರೀಕ್ಷೆ ಬರೆಯುವಾಗ ಅಥವಾ ನೋಟ್ಸ್ ಬರೆಯುವಾಗ ಇಂಗ್ಲೀಷ್ನಲ್ಲೇ ಬರಿಬೇಕಾಗ್ತದೆ. ಮ್ಯಾಥ್ಸ್, EVS, ಇಂಗ್ಲೀಷ್ ಎಲ್ಲವೂ ಇಂಗ್ಲೀಷ್ನಲ್ಲಿ, ಕನ್ನಡ ಮಾತ್ರ ಕನ್ನಡದಲ್ಲಿ ಬರೀಲಿಕ್ಕಿರೋದು. ಪೋಷಕರು ಗಮನಿಸಿ, ಕಳೆದ ಬಾರಿ ನಲಿಕಲಿಯಲ್ಲಿದ್ದ ಮಕ್ಕಳು, 4ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿದ್ದ ಮಕ್ಕಳು, 3ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿದ್ದ ಮಕ್ಕಳೆಲ್ಲರೂ ಈ ಬಾರಿ ಒಂದೇ ಮಾಧ್ಯಮದಲ್ಲಿದ್ದಾರೆ. ಅಂದರೆ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಅಂತೇಳಿ ಬೇರೆ ಬೇರೆ ಇಲ್ಲ, ಎಲ್ಲವೂ ಒಂದೇ ತರಗತಿಯಲ್ಲಿ ಆಗ್ತಾ ಉಂಟು. ದಯವಿಟ್ಟು ಕಳೆದ ಬಾರಿ ಕನ್ನಡ ಮಾಧ್ಯಮದಲ್ಲಿದ್ದ ಮಕ್ಕಳ ಪೋಷಕರು ಅವರನ್ನು ಮನೆಯಲ್ಲಿ ಸ್ವಲ್ಪ ಹೊತ್ತು ನೀವು ಗಮನಿಸಿ. ಯಾಕಂತ ಹೇಳಿದರೆ ಅವರಿಗೆ EVS ಅಥವಾ ಮ್ಯಾಥ್ಸನ್ನು ಈಗ ಇಂಗ್ಲೀಷಲ್ಲಿ ಬರೆಯಲಿಕ್ಕೆ ಸ್ವಲ್ಪ ಕಷ್ಟ. ಖಂಡಿತವಾಗಿಯೂ ಆಗ್ತದೆ. ನೀವು ಮನಸ್ಸು ಮಾಡಿದರೆ, ನಮ್ಮೊಂದಿಗೆ ನೀವು ಸಹಕರಿಸಿದರೆ ಖಂಡಿತವಾಗಿಯೂ ಈ ಕೆಲಸ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ತಾವು ಮನೆಯಲ್ಲಿ ಮಕ್ಕಳ ಕಡೆ ಸ್ವಲ್ಪ ಗಮನ ಹರಿಸಿ. ಶಾಲೆಯಲ್ಲಿ ನಾವು ಸಣ್ಣ ಮಕ್ಕಳಿಗೆ ಡಿಕ್ಟೇಷನ್ ಪ್ರತಿದಿನ ಕೊಡ್ತೇವೆ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ. ಆ ಪುಸ್ತಕವನ್ನು ಒಮ್ಮೆ ನೀವು ನೋಡಿ, ಮಕ್ಕಳು ಎಷ್ಟು ಸರಿ ಬರೆದಿದ್ದಾರೆ, ಎಷ್ಟು ತಪ್ಪಾಗಿದ್ದಾರೆ. ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಲು ಪ್ರಯತ್ನಿಸಿ. ಮತ್ತು ಅದಕ್ಕೆ ಪ್ರತಿದಿನ ನೀವು ಸೈನ್ ಮಾಡಿ ಕಳಿಸಿ. ಅದು ನಿಮ್ಮ ಮಕ್ಕಳ ಕಲಿಕೆ ಎಷ್ಟಾಗಿದೆ ಎಂಬುದಕ್ಕೆ ಅದು ಕೂಡ ಒಂದು ಸಾಕ್ಷಿ. ಅದರ ಜೊತೆಗೆ ಘಟಕ ಪರೀಕ್ಷೆ ಆಗ್ತದೆ, FA1 FA2 ಇನ್ನಾಗ್ತದೆ, ಮತ್ತು SA1 ಸೆಪ್ಟೆಂಬರ್ನಲ್ಲಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಕೂಡ ನಡೆಯುತ್ತೆ. ದಯವಿಟ್ಟು ತಾವೆಲ್ಲರೂ ಆ ಕಡೆಗೆ ಮಕ್ಕಳ ಕಲಿಕೆಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮಳೆಯ ರಜೆ, ಅನೇಕ ರಜೆಗಳು ನಮಗೆ ಸಿಕ್ಕಿತ್ತು ಮಳೆಯಿಂದಾಗಿ. ಆಗ ತರಗತಿ ನಡೆಯಲಿಲ್ಲ, ಪಾಠವೂ ಆಗಲಿಲ್ಲ. ಅದನ್ನು ನಾವು ಈಗ ಪೂರ್ತಿಗೊಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಹಾಗಾಗಿ ಮಕ್ಕಳನ್ನು ತುಂಬ ರಜೆ ಮಾಡಿಸಬೇಡಿ. ತೀವ್ರ ಅನಾರೋಗ್ಯ ಆದರೆ ರಜೆ ಮಾಡಿ, ಮಕ್ಕಳು ಶಾಲೆಗೆ ಬಂದು ಹಿಂದೆ ಹೋಗೋದು ಬೇಡ, ರಜೆ ಮಾಡಿಸಿ. ಆದರೆ ಅದನ್ನೊಂದು ಶಿಕ್ಷಕರ ಗಮನಕ್ಕೆ ತನ್ನಿ. ಶಿಕ್ಷಕರಿಗೆ ನೀವು ಫೋನ್ ಮಾಡಿ ಏನಾದರೂ ವಿಷಯ ಹೇಳಬೇಕು ಅಂತ ಇದ್ದರೆ ಶಾಲಾ ಸಮಯವನ್ನು ಹೊರತುಪಡಿಸಿ ಮಾಡಿ. ಖಂಡಿತವಾಗಿಯೂ ನಾವು ನಿಮ್ಮ ಫೋನನ್ನು ನೀವು ಕರೆ ಮಾಡಿದಲ್ಲಿ ನಾವು ಖಂಡಿತವಾಗಿ ಅದನ್ನು ಸ್ವೀಕರಿಸ್ತೇವೆ, ಅದಕ್ಕೆ ಉತ್ತರವನ್ನು ಹೇಳ್ತೇವೆ. ಶಾಲಾ ಸಮಯವನ್ನು ಹೊರತುಪಡಿಸಿ ನೀವು ಫೋನಲ್ಲಿ ವಿಷಯ ಮಾತನಾಡಿ, ಖಂಡಿತವಾಗಿ ನಾವು ಅದಕ್ಕೆ ಸ್ಪಂದಿಸ್ತೇವೆ. ಇನ್ನು ಪ್ರತಿದಿನ ಮಕ್ಕಳಿಗೆ ಮನೆಗೆ ಬಂದು ಜಸ್ಟ್ ಓದಲಿಕ್ಕಾದರೂ ಒಂದು 15 ನಿಮಿಷವನ್ನು ಮೀಸಲಿಡಿ. ಪ್ರತಿದಿನ ಕನ್ನಡ ಮತ್ತು ಇಂಗ್ಲೀಷ್ ಓದಲಿ, ಆಗ ಓದುವ ಅಭ್ಯಾಸ ಆಗ್ತದೆ. ಈಗ ಮಕ್ಕಳು ಮೊಬೈಲಲ್ಲೇ ಇರುವ ಕಾರಣ ಓದುವುದನ್ನು, ಬರೆಯುವುದನ್ನು ಎಲ್ಲವನ್ನು ಬಿಟ್ಟಿದ್ದಾರೆ. ನಾವು ಕಲಿಕೆಯ ಬಗ್ಗೆ ಕೆಲವೊಂದು ಮೆಸೇಜ್ಗಳನ್ನು, ಶಾಲೆಯ ಬಗ್ಗೆ ಏನಾದರೂ ಮೆಸೇಜ್ ಹಾಕಿದರೆ ಅದನ್ನು ಕೂಡ ಮಕ್ಕಳೇ ನೋಡುವುದು ಅಂತ ಹೇಳ್ತಾರೆ ಪೇರೆಂಟ್ಸ್. ಪೋಷಕರು ಗಮನಿಸಲಿಲ್ಲ ಅಂತೇಳಿ. ದಯವಿಟ್ಟು ಹಾಗೆ ಆಗೋದು ಬೇಡ. ನೀವು ಗಮನಿಸಿ, ನೀವು ಅದರ ಬಗ್ಗೆ ಕಾಳಜಿ ವಹಿಸಿ. ಮಕ್ಕಳಿಗೆ ಮೊಬೈಲ್ ಫೋನನ್ನು ಕೊಡಬೇಡಿ. ಇದು ನಾವು ಪ್ರತಿ ಸಭೆಯಲ್ಲಿ ಹೇಳುವಂತಹ ಮಾತು. ಆದರೂ ಕೂಡ ಈಗಲೂ ಕೂಡ ಮಕ್ಕಳು ಮೊಬೈಲಲ್ಲೇ ಇದ್ದಾರೆ ಅನ್ನೋದು ಕೇಳಿದರೆ ಭಾರಿ ಬೇಸರ ಆಗ್ತದೆ. ಮಕ್ಕಳು ನಿಮ್ಮ ಮಾತನ್ನು ಕೇಳಲೇಬೇಕು. ಶಿಸ್ತು, ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗೆ ಶಿಸ್ತು ಕಡಿಮೆ ಆಗ್ತಾ ಇದೆ ಅನ್ನೋ ಭಾವನೆ ನಮಗೀಗ ಬರ್ತಾ ಉಂಟು ನಮ್ಮ ಶಾಲೆಯಲ್ಲಿ. ಶಿಸ್ತಿನ ಬಗ್ಗೆ ನಾವೆಷ್ಟು ಕಾಳಜಿ ವಹಿಸ್ತೇವೋ ಅಷ್ಟೇ ಕಾಳಜಿ ನೀವು ಕೂಡ ವಹಿಸಬೇಕು. ಮಗು ಬೆಳಿಗ್ಗೆ ಬರುವಾಗ ಯೂನಿಫಾರ್ಮ್ ಹಾಕ್ಕೊಂಡು ಬರುವುದರೊಂದಿಗೆ ಎಲ್ಲವೂ ಶಿಸ್ತು ಅಂತೇಳಿದರೆ ಬರೀ ಮೌನವಾಗಿ ಕೂತ್ಕೊಳ್ಳೋದು ಅದು ಮಾತ್ರ ಶಿಸ್ತಲ್ಲ. ಶಿಸ್ತು ಅಂದರೆ ಎಲ್ಲವೂ ಬಂತು. ಬೆಳಿಗ್ಗೆ ಅವ ಶಾಲೆಗೆ ಬರುವಾಗ ಹೇಗೆ ಬರ್ತಾನೆ, ಶಾಲೆಯಲ್ಲಿ ಹೇಗೆ ವರ್ತಿಸ್ತಾನೆ, ಅದೆಲ್ಲವೂ ಶಿಸ್ತಿಗೆ ಒಳಪಡ್ತದೆ. ದಯವಿಟ್ಟು ನೀವು ಮಗು ಶಾಲೆಗೆ ಬರುವಾಗ ಹೇಳಿ,
ಶಾಲೆಯಲ್ಲಿ ಹೋಗಿ ಜಗಳ ಮಾಡೋದು, ಇನ್ನೊಬ್ಬರ ಮೈ ಮುಟ್ಟುವುದು, ವಾಶ್ರೂಮ್ಗೆ ಹೋಗಿ ಜಗಳ ಮಾಡೋದು, ಅದನ್ನೆಲ್ಲ ನಿಲ್ಲಿಸಬೇಕು. ಇದನ್ನೆಲ್ಲ ನೀವು ಕೂಡ ಮನೆಯಲ್ಲಿ ಹೇಳಬೇಕು. ಮತ್ತು ಮಕ್ಕಳು ಸರಿಯಾದ ಸಮಯಕ್ಕೆ ಒಂದು ಶಾಲೆಗೆ ಬರುವ ಹಾಗೆ ಹೇಳಿ. ಕೆಲವರು ಅಸೆಂಬ್ಲಿ ಆದ ನಂತರ ಬರ್ತಾರೆ. ಮಕ್ಕಳೊಂದು 9:15 ಆಗುವಾಗ ಎಲ್ಲ ಮಕ್ಕಳು ಶಾಲೆಯಲ್ಲಿ ಇರುವಾಗೆ ನೋಡಿಕೊಳ್ಳಿ. 9:15 ಒಂದು ಸ್ಟಡಿ ಪೀರಿಯಡ್ ಅಂತ ಇರ್ತದೆ. ಆ ಹೊತ್ತಲ್ಲಿ ಮಕ್ಕಳನ್ನು ಸ್ವಲ್ಪ ಆದರೂ ಓದಿಸಲಿಕ್ಕೆ ನಮಗೆ ಆಗ್ತದೆ. ಹಾಗಾಗಿ 9:15ಕ್ಕೆ ಮಕ್ಕಳು ಎಲ್ಲರೂ ಶಾಲೆಗೆ ಬರುವ ಹಾಗೆ ನೋಡಿಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಇನ್ನು ಮಕ್ಕಳಿಗೆ ಬೆಳಿಗ್ಗೆ ಬರುವಾಗ ಹಣ ಕೊಡಬೇಡಿ. ಇವತ್ತು ಬೆಳಿಗ್ಗೆ ನಾನು ನೋಡ್ತಾ ಇದ್ದೇನೆ, ಒಂದು 2 ಹುಡುಗರು ಆ ತಲೆಯಲ್ಲಿ ನಿಂತುಕೊಂಡು ಎಂಥದ ತಿಂದರು, ಅದರ ರ್ಯಾಪರನ್ನು ಅಲ್ಲೇ ಗಿಡದ ಬುಡಕ್ಕೆ ಹಾಕಿ ಬಂದರು. ಹಾಗಾಗಬಾರ್ದು. ನೀವು ಮಕ್ಕಳಿಗೆ ಹಣ ಯಾಕೆ ಕೊಡುವುದು? ಇಲ್ಲಿ ಬೆಳಿಗ್ಗೆ ಹಾಲಿದೆ, ರಾಗಿ ಇದೆ, ಮಧ್ಯಾಹ್ನ ಊಟ ಇದೆ. ಮಕ್ಕಳಿಗೆ ಹಣ ಕೊಟ್ಟು ಅಭ್ಯಾಸ ಮಾಡಬೇಡಿ. ಸಂಜೆ ಶಾಲೆ ಬಿಟ್ಟ ನಂತರ ಅವರು ರಸ್ತೆ ದಾಟಿ ಅಂಗಡಿಗೆ ಹೋಗುವುದು, ವಾಹನಗಳು ಆಚೆ ಈಚೆಯಿಂದ ಬರುವಾಗ ಏನಾದರೂ ಅಪಘಾತವಾದರೆ ಅದೆಲ್ಲ ಕಷ್ಟ. ಹಾಗಾಗಿ ಮಕ್ಕಳಿಗೆ ಹಣ ಕೊಡುವುದನ್ನು ನಿಲ್ಲಿಸಿ. ಹಣ ಕೊಡಬೇಡಿ. ಕೆಲವು ಮಕ್ಕಳು ಹಠ ಮಾಡಿ ತಗೊಂಡು ಬರ್ತಾರೆ, ಆದರೂ ನೀವು ಕೊಡುವುದನ್ನು ನಿಲ್ಲಿಸಿ. ಹಾಗೆ ಒಂದು ವೇಳೆ ಹಠ ಮಾಡಿದರೆ ಹೇಳಿ, ನಮ್ಮಲ್ಲಿ ನಾವು ಹೇಳ್ತೇವೆ, ನಾವು ಕೇಳ್ತೇವೆ ಆ ಮಕ್ಕಳಲ್ಲಿ. ಇಷ್ಟು ವಿಷಯಗಳನ್ನು ನಿಮಗೆ ಹೇಳಿದ್ದೇನೆ. ಇನ್ನೂ ಕೆಲ ವಿಷಯಗಳನ್ನು ನಮ್ಮ ಸೌಮ್ಯ ಟೀಚರ್ ಹೇಳ್ತಾರೆ, ಇನ್ನು ಕೆಲವೊಂದು ವಿಷಯಗಳನ್ನು ಅವರು ಹೇಳ್ತಾರೆ. ದಯವಿಟ್ಟು ಹೇಳಿದ್ದನ್ನು ಪೋಷಕರು ಮಕ್ಕಳು ಕೂಡ ಕೇಳಿಕೊಂಡ್ರಲ್ಲ, ಇನ್ನು ಮುಂದೆ ಹಾಗಾಗದಂತೆ ನೀವು ನೋಡಿಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ತೆ. ಇಂದು ನಾನು 6ರಿಂದ 8ನೇ ತರಗತಿಗೆ ಸಂಬಂಧಿಸಿದಂತೆ ಹಾಗೂ ಶಾಲೆಯ ಕೆಲವೊಂದು ವಿಚಾರಗಳನ್ನು ಹೇಳಲು ಬಯಸುತ್ತೇನೆ. ಮೊದಲಿನಿಂದಲೂ ವಿದ್ಯಾರ್ಥಿಗಳ ದಾಖಲೆಯ ತಿದ್ದುಪಡಿಯ ಕುರಿತು ನಿಮಗೆ ಮಾಹಿತಿ ನೀಡ್ತಾ ಇದ್ದೇವೆ. ಹೆಚ್ಚಿನ ವಿದ್ಯಾರ್ಥಿಗಳ ಹೆಸರು ನೀವು ಪೋಷಕರೇ ಹೋಗಿ ನಿಮ್ಮಷ್ಟಕ್ಕೆ ತಿದ್ದುಪಡಿ ಮಾಡಿಕೊಂಡು ಬರ್ತಾ ಇದ್ದೀರಾ. ಅದರ ಮಾಹಿತಿ ನಮಗೆ ಇಲ್ಲ. ಮೊದಲನೇದಾಗಿ ನೀವು ಆ ಮಾಹಿತಿಯನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ನೀಡಬೇಕು. ನಿಮಗೆ ಎಲ್ಲಿಯಾದರೂ ನಿಮ್ಮ ಮಗುವಿನ ಹೆಸರಿನಲ್ಲಿ ತಿದ್ದುಪಡಿ ಇದೆ ಅಥವಾ ನಿಮ್ಮ ಹೆಸರಿನಲ್ಲಿ ಜನನ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿ ಮಾಡಬೇಕಂತ ಇದ್ದರೂ ಕೂಡ ಆ ಮಾಹಿತಿಯನ್ನು ಮೊದಲಿಗೆ ಮುಖ್ಯ ಶಿಕ್ಷಕರಿಗೆ ನೀಡುವುದು ನಿಮ್ಮ ಮೊದಲ ಕರ್ತವ್ಯ. ಯಾಕೆಂದರೆ ರೀಸೆಂಟ್ ನಾನೊಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ಮಗು ನಮ್ಮ ಶಾಲೆಯಿಂದ 2 ವರ್ಷದ ಹಿಂದೆಯೇ ವರ್ಗಾವಣೆಗೊಂಡು ಬೇರೆ ಶಾಲೆಗೆ ಹೋಗಿ ರಿಟರ್ನ್ ಈಗ ಇದೇ ಶಾಲೆಗೆ ಬಂದಿದೆ. ಈಗ ನಮಗೆ ಗೊತ್ತಾದದ್ದು ನಾವು ಬರೆದು ಕೊಟ್ಟಂತಹ ವರ್ಗಾವಣಾ ಪತ್ರವೇ ಅಂದರೆ ಹೆಸರು ತಪ್ಪು ಅಂತ. ಇಲ್ಲಿ ನಮ್ಮ ತಪ್ಪಿಲ್ಲ, ಬರೆದದ್ದು ನಾನೇ TC. ಇವೇನು ಪೋಷಕರು ಕೂಡ ತಿದ್ದುಪಡಿ ಮಾಡಿದ್ದೀರಿ, ಆದರೆ ಮುಖ್ಯ ಶಿಕ್ಷಕರಿಗೆ ಮಾಹಿತಿ ನೀಡಲಿಲ್ಲ. ಒಂದು ವೇಳೆ ಅವರಿಗೆ ನೀಡಿದರೆ ಅದೇ ಟೈಮಿಗೆ ಅವರು ದಾಖಲೆಯಲ್ಲಿ ಕೂಡ ತಿದ್ದುಪಡಿ ಮಾಡ್ತಾರೆ. ಆದರೆ ಮಾಡುವ ಮೊದಲು ಅವರು ಅವರ ಉನ್ನತಾಧಿಕಾರಿಗಳಿಗೆ ತಿಳಿಸಬೇಕಾಗ್ತದೆ. ನೀವು ತಿದ್ದುಪಡಿ ಮಾಡಿ ಬಂದು ನಮ್ಮ ಟೀಚರ್ HM ಕರೆಕ್ಷನ್ ಮಾಡಲಿಲ್ಲ ಅಂತ ಆಫೀಸ್ ರೂಮಲ್ಲಿ ನಮ್ಮ ಮೇಲೆ ಏನಾದರೂ ಹೇಳಿದರು, ಅದಕ್ಕೆ ನಾವು ಜವಾಬ್ದಾರರಾಗುವುದಿಲ್ಲ. ನಾವು ನಮ್ಮ ಉನ್ನತಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಅವರಿಂದ ಒಪ್ಪಿಗೆ ಪಡೆದ ನಂತರವೇ ದಾಖಲೆಯಲ್ಲಿ ತಿದ್ದುಪಡಿ ಆಗುವುದು. ಅದು ಲಾಂಗ್ ಪ್ರೊಸೆಸ್. ಸೊ ಅದನ್ನು ಒಂಚೂರು ಗಮನ ಕೊಡಿ. ಹಾಗೆಯೇ ಈ ಶಾಲೆಗೆ ಈ ವರ್ಷ ವರ್ಗಾವಣೆಯಾಗಿ ಬಂದ ಮಕ್ಕಳು ಅಂದರೆ ಬೇರೆ ಶಾಲೆಯಿಂದ ಬಂದ ಮಕ್ಕಳ ಪೋಷಕರು ನಿಮ್ಮ ಮಕ್ಕಳ ತರಗತಿಯ ಶಿಕ್ಷಕರಿಂದ ಮಾಹಿತಿ ಪಡೆಯಿರಿ. TCಯಲ್ಲಿ ನಿಮ್ಮ ಮಗುವಿನ ಹೆಸರು ಹೇಗೆ ಇದೆ ಅಂತ. ಯಾಕಂದರೆ ನೀವು ಆ TCಯನ್ನು ನೋಡುವುದಿಲ್ಲ. ಕೊನೆಗೆ ಆ ಮಗು 8ನೇ ಕ್ಲಾಸಿನಿಂದ ಹೋಗುವಾಗ TCಯಲ್ಲಿ ಹೆಸರಿನ ಮಿಸ್ಟೇಕ್ ನೀವು ಹೇಳುವಂಥದ್ದು. ಲಾಸ್ಟ್ ಮೂಮೆಂಟಿಗೆ ಯಾವುದೇ ಬದಲಾವಣೆ ಆಗುವುದಿಲ್ಲ. ಸಮಯ ಇರುವಾಗ ತಿದ್ದುಪಡಿ ಮಾಡಬೇಕಾಗ್ತದೆ. ಇನ್ನು 2ನೇ ವಿಷಯ, ನಿಮ್ಮ ಶಾಲಾ ಭೇಟಿ. ಈ ಮೊದಲೇ ತಿಳಿಸಿದೆ, ಆದಷ್ಟು ಪೋಷಕರು 10 ಗಂಟೆಯ ಮೊದಲು ಅಥವಾ 3:15 ನಂತರ ಶಾಲೆಗೆ ಭೇಟಿ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನೀವು ನಿಮ್ಮ ಕನ್ವೀನಿಯಂಟ್ ಟೈಮಿಗೆ ಬಂದರೆ ನಾವು ನಮ್ಮ ತರಗತಿಯನ್ನು ಮಿಸ್ ಮಾಡಬೇಕಾಗ್ತದೆ. ಒಮ್ಮೆ ನಾವು ತರಗತಿಯೊಳಗೆ ಹೋದರೆ ನಾವು ಅಲ್ಲೇ ಎಂಗೇಜ್ ಆಗಿರ್ತೇವೆ. ಅದೇ ನಮ್ಮ ತರಗತಿ ಒಮ್ಮೆ ಮಿಸ್ ಆದರೆ ಮತ್ತೆ ನಾವು ಆ ಸರ್ಕಲ್ಗೆ ಕನೆಕ್ಟ್ ಆಗೋದು ಕೂಡ ಕಷ್ಟವೇ. ಹಾಗಾಗಿ ಒಂದು ವಿನಂತಿ ನಿಮ್ಮಲ್ಲಿ, ಆದಷ್ಟು 10 ಗಂಟೆಯ ಮೊದಲು, ನಿಮ್ಮಿಂದ ಸಾಧ್ಯ ಇಲ್ವಾ 3:15 ನಂತರ ಶಾಲೆಗೆ ಬಂದು ನಿಮ್ಮ ಮಕ್ಕಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಇನ್ನೊಂದು, ಈ ಮೊದಲೇ ಟೀಚರ್ ಹೇಳಿದರು,
ಅನಗತ್ಯ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ರಜೆ ಮಾಡಿಸಬೇಡಿ. ಹೆಲ್ತ್ ಇಶ್ಯೂಸ್ ಮಾಡಬೇಕಾದದ್ದೇ, ಆದರೆ ಮದುವೆ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಶಾಲಾ ಅವಧಿಯನ್ನು ತಪ್ಪಿಸುವುದನ್ನು ಆದಷ್ಟು ಕಡಿಮೆ ಮಾಡಿ. ಯಾಕಂದರೆ ಒಂದು ವೇಳೆ ನೀವು ರಜೆ ಮಾಡಿಸಿದರೆ ನಿಮ್ಮದೇ ಮಕ್ಕಳಿಗೆ ಸಮಸ್ಯೆ, ಅವರ ಪರೀಕ್ಷೆ ತಪ್ತದೆ, ನೋಟ್ಸ್ ಬಾಕಿ ಉಳಿತದೆ, ಕೊನೆಗೆ ನಮ್ಮಿಂದ ಕೇಳಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಕಾರಣ ಇದ್ದಲ್ಲಿ ರಜೆ ಮಾಡಿಸಬೇಡಿ ಅಂತ ನಾವು ಹೇಳೋದಿಲ್ಲ. ಯಾವುದಕ್ಕೂ ತರಗತಿ ಶಿಕ್ಷಕರಿಗೆ ನೀವು ಮಾಹಿತಿ ನೀಡಲೇಬೇಕಾಗ್ತದೆ. ಮತ್ತು ಈಗಾಗಲೇ ವಿದ್ಯಾರ್ಥಿಗಳಿಗೆ ಸರಕಾರದಿಂದ ಉಚಿತವಾಗಿ ಪಠ್ಯಪುಸ್ತಕ, ಯೂನಿಫಾರ್ಮ್ ಹಾಗೂ ಚಪ್ಪಲ್ ನೀಡಲಾಗಿದೆ. ಈ ನೀಡಿದಂತಹ ಸೌಲಭ್ಯವನ್ನು ನಾವು ಸರಿಯಾಗಿ ನಿರ್ವಹಿಸಬೇಕು. ಇದೇ ಸೌಲಭ್ಯ ನಾವು ಖಾಸಗಿ ಶಾಲೆಗಳಿಂದ ಪಡೆದುಕೊಳ್ಬೇಕಿದ್ರೆ ಅಲ್ಲಿ ಅಷ್ಟೇ ಹಣವನ್ನು ನೀಡಬೇಕಾಗ್ತದೆ. ಆದರೆ ಸರ್ಕಾರ ವಿದ್ಯಾರ್ಥಿಗಳ ಹಿತದೃಷ್ಟಿಗೋಸ್ಕರ ಈ ಎಲ್ಲ ವಸ್ತುಗಳನ್ನು ನಮಗೆ ಉಚಿತವಾಗಿ ನೀಡಿದೆ. ಅದರ ನಿರ್ವಹಣೆಯನ್ನು ಕೂಡ ನಾವು ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ಹೆಚ್ಚಿನ ಈಗ ಶಾಲೆ ಶುರುವಾಗಿ ಒಂದು 2-3ನೇ ತಿಂಗಳಲ್ಲಿದ್ದೇವೆ. ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಹೆಚ್ಚಿನ ಮಕ್ಕಳ ಟೆಕ್ಸ್ಟ್ ಬುಕ್ ಈಗಲೇ ಸ್ಪಾಯಿಲ್ ಆಗುವ ಕಂಡೀಷನಲ್ಲಿ ಉಂಟು. ಬೈಂಡ್ ಕವರ್ ಇಲ್ಲ, ಪೇಜ್ ಹರಿದಿದೆ. ಸೊ ಉಚಿತವಾಗಿ ಪಡೆದಂತಹ ಫೆಸಿಲಿಟಿಯನ್ನು ಜವಾಬ್ದಾರಿಯಿಂದ ನಿರ್ವಹಿಸುವುದು ಎಲ್ಲರ ಆದ್ಯ ಕರ್ತವ್ಯ. ಹಾಗೆಯೇ ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಪುಸ್ತಕ ಸಿಗಲಿಲ್ಲ ಅಂತ ಇದ್ದಿದ್ರೆ, ಅಂದರೆ ಹೊಸತಾಗಿ ಬಂದ ಮಕ್ಕಳಿಗೆ ಸ್ವಲ್ಪ ತಡ ಆಗ್ಬೋದು ಬರುವಂಥದ್ದು, ಅವರು ಹಿಂದಿನ ತರಗತಿಯ ಮಕ್ಕಳಲ್ಲಿ ಕೇಳಿಕೊಂಡು ಪಡೆದುಕೊಳ್ಬೇಕು. ಹೊಸ ಪುಸ್ತಕ ಬರುವವರೆಗೆ ಹಿಂದಿನ ವಿದ್ಯಾರ್ಥಿಗಳ ಪುಸ್ತಕ ಒಳ್ಳೆ ಕಂಡೀಷನಲ್ಲಿ ಇರ್ತದೆ, ಅದನ್ನು ಕೇಳಿ ಪಡೆದುಕೊಂಡು ಓದಿನ ಕಡೆ ಗಮನ ಹರಿಸುವುದು. ಯಾವುದೇ ಪೇರೆಂಟ್ಸ್ ನನಗೆ ಒಂದು ರೀಸೆಂಟ್ ಒಂದು ಮೆಸೇಜ್ ಹಾಕಿದ್ರು, ಟೀಚರ್ ನನ್ನ ಮಗನಿಗೆ ಸೈನ್ಸ್ ಮತ್ತು ಇಂಗ್ಲಿಷ್ ಪುಸ್ತಕ ಸಿಗಲಿಲ್ಲ ಅಂತ. ಅದೆಲ್ಲ ವಿದ್ಯಾರ್ಥಿಗಳಿಗೆ ನಾವು ಹೇಳಿದ್ದೇವೆ, ಒಂದು ವೇಳೆ ಪುಸ್ತಕ ಸಿಗದಿದ್ರೂ ಹಿಂದಿನ ತರಗತಿಗೆ ಹೋಗಿ, ಅಂದರೆ ದೊಡ್ಡ ಕ್ಲಾಸಿನ ಮಕ್ಕಳಲ್ಲಿ ಕೇಳಿ, ಅವರು ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಈ ವರ್ಷ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ NMMS ಪರೀಕ್ಷೆಗೆ ತರಗತಿಯನ್ನು ನಡೆಸ್ತಾ ಇದ್ದೇವೆ. ವಾರದ 3 ದಿನ 2 ಮಾಧ್ಯಮಗಳಿಗೂ ಕೂಡ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ. ಹಾಗಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ಕುರಿತು ಆದಷ್ಟು ಆಸಕ್ತಿ ವಹಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಕ್ಸ್ಪರ್ಟ್ ಒಬ್ಬರು ಬಂದು ನಿಮ್ಮ ಮಕ್ಕಳಿಗೆ ಕ್ಲಾಸ್ ಕೊಡುವಂಥದ್ದು, 1 ಗಂಟೆ ಅವಧಿ 45 ನಿಮಿಷವರು ತರಗತಿಯನ್ನು ತೆಗೆದುಕೊಳ್ತಾರೆ. ಸೊ ಆದಷ್ಟು ಈ ಒಂದು ಸೌಲಭ್ಯವನ್ನು ಪಡೆದುಕೊಂಡು, ಇದರ ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ಮಕ್ಕಳು ಸ್ಕಾಲರ್ಶಿಪ್ಪಿಗೆ ಪಡೆಯಲಿಕ್ಕೆ ಕಠಿಣ ಪ್ರಯತ್ನ ಮಾಡಬೇಕಾಗ್ತದೆ. ಯಾಕೆಂದರೆ 12,000 ಸರ್ಕಾರದಿಂದ ಸಿಗುವುದು ಸಣ್ಣ ಅಮೌಂಟ್ ಅಂತ ಅಲ್ಲವೇ ಅಲ್ಲ. 4 ವರ್ಷ 12,000 ಸ್ಕಾಲರ್ಶಿಪ್ ಸಿಗ್ತದೆ. ಇನ್ನೊಂದು 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೈನ್ಸ್, ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ವಿಷಯಗಳಿಗೆ ಸಂಬಂಧಿಸಿದಂತೆ ಖಾನ್ ಅಕಾಡೆಮಿ ಕ್ಲಾಸ್ ನಿರ್ವಹಿಸಲಾಗ್ತಾ ಇದೆ. ಇದನ್ನು ನಿಮ್ಮ ಮಕ್ಕಳು ಮಾಡುವಂಥದ್ದು ಮೊಬೈಲ್ನಲ್ಲಿ. ಈಗಷ್ಟೇ ಟೀಚರ್ ಹೇಳಿದರು ಮೊಬೈಲ್ ಕೊಡಬೇಡಿ ಅಂತ. ಹೌದು, ಕೊಡಬಾರ್ದು, ಅನಗತ್ಯ ಕಾರಣಗಳಿಗೆ ಕೊಡಬೇಡಿ. ಆದರೆ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಖಾನ್ ಅಕಾಡೆಮಿಯಲ್ಲಿ ಇರುವಂತಹ ಚಟುವಟಿಕೆಯನ್ನು ನಿರ್ವಹಿಸಲಿಕ್ಕೆ ಒಂದು ಅರ್ಧ ಗಂಟೆಯಷ್ಟು ಸಮಯ ಅಗತ್ಯ ಇರುವಂಥದ್ದು ಮೊಬೈಲ್ ಇದು. ಆ ಹೊತ್ತಿಗೆ ಮೊಬೈಲ್ ಕೊಡಬೇಕು ಮತ್ತು ಪೇರೆಂಟ್ಸ್ ಕೂಡ ನಿಮ್ಮ ಮಕ್ಕಳಲ್ಲೇ ಇರಬೇಕು, ಯಾಕೆಂದರೆ ಮಕ್ಕಳ ಬಳಿ. ಇಲ್ಲದಿದ್ದರೆ ನೀವು ಮೊಬೈಲ್ ಕೊಟ್ಟು ಅವರು ಬೇರೆ ಸೈಟ್ ಓಪನ್ ಮಾಡಿ ಕೂಡ ಎಂಜಾಯ್ ಮಾಡಿ ಕೊಡ್ಬೋದು. ಹಾಗಾಗಿ ಪೋಷಕರು ಕೂಡ ಇರುವುದು, ವಿದ್ಯಾರ್ಥಿಗಳು ಖಾನ್ ಅಕಾಡೆಮಿ ಚಟುವಟಿಕೆ ನಿರ್ವಹಿಸುವಂಥದ್ದು. 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಆಲ್ರೆಡಿ ಪಾಸ್ವರ್ಡ್, ಯೂಸರ್ ID ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಪೇರೆಂಟ್ಸ್ ಮೊಬೈಲಲ್ಲಿ ಲಾಗಿನ್ ಮಾಡಲೇಬೇಕು. 7 ಮತ್ತು 8ನೇ ತರಗತಿಗಳಿಗೆ ಗೊತ್ತಿದೆ, ಲಾಸ್ಟ್ ಇಯರ್ ಇತ್ತು. ಒಂದು ವೇಳೆ 6ನೇ ತರಗತಿಯ ಪೋಷಕರಿಗೆ ಸಮಸ್ಯೆ ಆದರೆ ನೀವು ಶಾಲೆಗೆ ಬಂದು ತರಗತಿ ಶಿಕ್ಷಕರಲ್ಲಿ ಮಾತನಾಡಿದರೆ ಅವರದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ 6ರಿಂದ 8ನೇ ತರಗತಿಯ ಹೆಣ್ಣು ಮಕ್ಕಳಿಗೆ, ಹುಡುಗಿಯರಿಗೆ ಕರಾಟೆ ಕ್ಲಾಸ್ ತಗೊಳ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಎಕ್ಸ್ಪರ್ಟ್ ಬಂದು ಕರಾಟೆ ಕಲಿಸುವಂಥದ್ದು. ಆದರೆ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ತುಂಬ ಕಡಿಮೆ ಇದೆ. ಸೊ ನೀವು ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗ್ತದೆ. ಎಲ್ಲರೂ ಈ ತರಗತಿಯ ಪ್ರಯೋಜನವನ್ನು ಪಡೆದುಕೊಳ್ಳುವುದು. ಯಾವುದೇ ವಿದ್ಯಾರ್ಥಿನಿ ತರಗತಿಯಲ್ಲಿ ಇರಲಿಕ್ಕೆ ಇನ್ನು ಮುಂದಕ್ಕೆ ಇಲ್ಲ. ಪ್ರತಿಯೊಂದು ಮಗು
ಕರಾಟೆ ಕ್ಲಾಸಿನ ಪ್ರಯೋಜನವನ್ನು ಪಡಿಲೇಬೇಕಾಗ್ತದೆ. ಒಂದು ವೇಳೆ ಅಂಥ ಸಮಸ್ಯೆ ಇದ್ದರೆ ನೀವು ರಿಟರ್ನಲ್ಲಿ ಬರೆದು ಮುಖ್ಯ ಶಿಕ್ಷಕರಿಗೆ ಅಥವಾ ತರಗತಿ ಶಿಕ್ಷಕರಿಗೆ ನೀಡಬೇಕು, ನಿಮ್ಮ ಮಗಳಿಗೆ ಯಾಕೆ ಕರಾಟೆ ಕ್ಲಾಸ್ ಬೇಡ. ಇಲ್ಲದಿದ್ದರೆ ಇನ್ನು ಮುಂದಕ್ಕೆ ನಾವು ಯಾವುದೇ ಕಾರಣಕ್ಕೆ ಯಾವುದೇ ವಿದ್ಯಾರ್ಥಿನಿ ಕ್ಲಾಸಲ್ಲಿ ಇರಲಿಕ್ಕೆ ನಾವು ಪರ್ಮಿಷನನ್ನು ಕೊಡುವುದಿಲ್ಲ. ಮತ್ತು ಈಗಾಗಲೇ LBA ಪರೀಕ್ಷೆ, FA1, SA1 ಎಲ್ಲ ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಸೊ ಪೋಷಕರು ನಿಮ್ಮ ಮಕ್ಕಳು ಆದಷ್ಟು ಪುಸ್ತಕದ ಕಡೆ ಗಮನ ವಹಿಸುವಂತೆ ನೋಡಿಕೊಳ್ಳಿ. ಯಾಕೆಂದರೆ ಅವಧಿ ತುಂಬ ಕಡಿಮೆ ಇದೆ, ಮಳೆಯ ಕಾರಣದಿಂದ ರಜೆ ಸಿಕ್ಕಿದೆ, ನಮ್ಮ ಪೋಷನ್ ಕೂಡ ಆಗಲಿಲ್ಲ. ಸೊ ಅಲ್ಲಿ ಓದದೇ ಇದ್ದರೆ ಲಾಸ್ಟ್ ಮೂಮೆಂಟಿಗೆ ನಿಮ್ಮ ಮಕ್ಕಳಿಗೆ ತುಂಬ ಹೆವಿ ಆಗ್ತದೆ. ಹಾಗಾಗಿ ದಿನಾಲೂ ನಿಮ್ಮ ಮಕ್ಕಳು ಓದಲೇಬೇಕು. ಇನ್ನೊಂದು 6ರಿಂದ 8ನೇ ತರಗತಿಯ ಪೋಷಕರಿಗೆ ನಾನು ಏನಾದರೂ ಕಾಲ್ ಮಾಡುವಾಗ ಒಂದು ರೀಸನ್ ಹೇಳ್ತಾರೆ, ಟೀಚರ್ ನೀವೆಲ್ಲ ಮೇಲಿನ ತರಗತಿಯಲ್ಲಿ ಹೋಮ್ವರ್ಕ್ ಕೊಡುವುದಿಲ್ವಾ? ಮೇಲಿನ ತರಗತಿಯಲ್ಲಿ ಹೋಮ್ವರ್ಕ್ ಅಂದರೆ ದಿನಾಲೂ 2 ಪ್ರಶ್ನೆ, ಪ್ರತಿಯೊಂದು ವಿಷಯದಿಂದ 2ರಿಂದ 3 ಪ್ರಶ್ನೆಯನ್ನು ಕಲೀಲೇಬೇಕು. ಹೋಮ್ವರ್ಕ್ ಇರ್ತದೆ, ನೋಟ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಇರ್ತದೆ, ಅಸೈನ್ಮೆಂಟ್ ಕೊಡಲಿಕ್ಕೆ ಇರ್ತದೆ. ಕೊಡುವ ಮಕ್ಕಳೇ ಅಸೈನ್ಮೆಂಟ್ ಕೊಡುವಂಥದ್ದು, ಕೊಡದವರು ಹಾಗೇನೆ. ಹಾಗಾಗಿ ದಯವಿಟ್ಟು ಪೋಷಕರು ಗಮನಿಸಿ, ನಿಮ್ಮ ಮಕ್ಕಳು ಪ್ರತಿನಿತ್ಯ 6 ವಿಷಯಗಳಲ್ಲಿ ಮಿನಿಮಮ್ 2ರಿಂದ 3 ಪ್ರಶ್ನೆಯನ್ನು ಕಲೀಲೇಬೇಕು. ಕಲಿತದ ನಿಮಗೆ ಒಪ್ಪಿಸಬೇಕು. ಇನ್ನೊಂದು ವಿದ್ಯಾರ್ಥಿಗಳ ಬಿಹೇವಿಯರ್, ಅದನ್ನು ಕೂಡ ಟೀಚರ್ ಹೇಳಿದ್ದಾರೆ. ರೀಸೆಂಟ್ 1-2 ತಿಂಗಳಲ್ಲಿ ಕೆಲವೊಂದು ಪ್ರಕರಣಗಳು ಕಂಡು ಬಂದಿದೆ. ಮಕ್ಕಳು ಹೋಗಿ ಹೊಡೆದುಕೊಳ್ಳುವುದು ಕ್ಲಾಸ್ ರೂಮಲ್ಲಿ ಅಲ್ಲ, ಬದಲಾಗಿ ಟಾಯ್ಲೆಟ್ನಲ್ಲಿ. ತರಗತಿಯ ಕೋಣೆಯಲ್ಲಿ ಆದರೆ ಶಿಕ್ಷಕರು ಇರ್ತಾರೆ, ನೋಡಿಕೊಳ್ತಾರೆ. ಅದೇ ಟಾಯ್ಲೆಟಿಗೆ ಆಗುವಾಗ ನಾವು ಶಿಕ್ಷಕರಲ್ಲಿ ಹೋಗಿ ನಿಲ್ಲಕ್ಕೆ ಸಾಧ್ಯ ಇರುವುದಿಲ್ಲ, ನಾವು ನಮ್ಮ ತರಗತಿಯಲ್ಲಿ ಇರ್ತೇವೆ. ಒಂದು ವೇಳೆ ಹೊಡೆದಾಡಿಕೊಂಡು ಆಗ ಎಫೆಕ್ಟ್ ಗೊತ್ತಾಗುವುದಿಲ್ಲ. ಮನೆಗೆ ಹೋಗಿ ಮಗುವಿಗೆ ಏನಾದರೂ ಸಮಸ್ಯೆ ಆದರೆ ಆಗ ನಾವು ಯಾರನ್ನು ಜವಾಬ್ದಾರರನ್ನಾಗಿ ಮಾಡಬೇಕಾಗ್ತದೆ? ಈಗ ಬೇಕಾದಷ್ಟು ನ್ಯೂಸಲ್ಲೆಲ್ಲ ಬರ್ತಾ ಉಂಟು, ಯಾವಾಗಲೂ ಒಂದು ಹೊತ್ತಿಗೆ ಪೆಟ್ಟು ತಿಂದ ಎಫೆಕ್ಟ್ 2 ದಿವಸದ ನಂತರವೂ ಕೂಡ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಮುಂದೆ ಈ ರೀತಿಯ ಘಟನೆಗಳು ಸಂಭವಿಸಿದರೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ವಾಲ್ವ್ ಆಗಿರ್ತಾರ ಅವರನ್ನು ಮತ್ತು ಅವರ ಪೋಷಕರನ್ನೇ ನಾವು ನೇರ ಹೊಣೆಗಾರರನ್ನಾಗಿ ಮಾಡ್ತೇವೆ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಹೇಳಿ ಹೊಡೆದಾಡುವುದನ್ನು ಕಡಿಮೆ ಮಾಡಲಿಕ್ಕೆ. ಇದು ಸಣ್ಣ ತರಗತಿಯಲ್ಲಿ ಕಂಡು ಬಂದ ಸಮಸ್ಯೆ ಅಲ್ಲ, ಮೇಲಿನ ಕ್ಲಾಸಲ್ಲಿ 6ರಿಂದ 7, 8ನೇವರು ಕೂಡ ಇದರಲ್ಲಿಲ್ಲ. ನಾನು ಕ್ಲಾಸ್ ಮೆನ್ಷನ್ ಮಾಡಿಯೇ ಹೇಳ್ತಾ ಇದ್ದೇನೆ. 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳ ಪೋಷಕರು ಈಗ ಹುಡುಗಾಟ ಅಂತ ಅವರು ಹೊಡೆದಾಟಿ ಕೊಡ್ತಾರೆ. ಆದರೆ ಮುಂದೆ ಸಮಸ್ಯೆ ಆದರೆ ಆಗ ಅನುಭವಿಸುವುದು ಅವರು, ನಾವು ಎಲ್ಲರೂ ಕೂಡ. ಕೊನೆಯದಾಗಿ ಇದೊಂದು ವಿನಂತಿ, ಪೋಷಕರು ನಿಮ್ಮ ಮಕ್ಕಳ ಬ್ಯಾಗನ್ನು ಪ್ರತಿನಿತ್ಯ ಚೆಕ್ ಮಾಡಬೇಕು. ಅದರಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳು ಇದ್ದರೆ ಅದನ್ನು ಆಗಲೇ ಶಿಕ್ಷಕರಿಗೆ ಮಾಹಿತಿಯನ್ನು ನೀಡಲೇಬೇಕು. ಒಂದು ವೇಳೆ ನೀವು ನೋಡಿಯೂ ನೋಡದ ರೀತಿಯಲ್ಲಿ ಇದ್ದರೆ ಮಕ್ಕಳನ್ನು ತಪ್ಪು ದಾರಿಗೆ ಕೊಂಡೊಯ್ಯುವಲ್ಲಿ ಪಾತ್ರ ವಹಿಸುವುದು ನೀವೇ ಆಗಿರ್ತೀರಿ. ಹಾಗಾಗಿ ಇದು ನಿಮ್ಮಲ್ಲಿ ವಿನಂತಿ. ಯಾಕೆಂದರೆ ನನ್ನ ತರಗತಿಯಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ಒಂದು ಹಂತದಲ್ಲಿ ಅದನ್ನು ಕಂಟ್ರೋಲಿಗೆ ತಂದಿದ್ದೇನೆ ಕೂಡ, ಆದರೂ ಇನ್ನೂ ಉಂಟು. ಮಕ್ಕಳ ಪುಸ್ತಕ ತೆಗೆಯುವಂಥದ್ದು, ಇಲ್ಲಿ ನೋಟ್ಸ್ ಬರೆಯುವ ಮಕ್ಕಳೇ ಸಫರ್ ಆಗ್ತಾ ಇದ್ದಾರೆ. ಯಾವಾಗ ಟೀಚರ್ಸ್ನವರು ನೋಟ್ಸ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರಾ ಆಗ ಅವರ ಪುಸ್ತಕ ಮಾಯ. ನಿನ್ನೆ 3 ಪುಸ್ತಕ ಮಾಯ. ಆದರೆ ಮ್ಯಾಜಿಕಲ್ಲಿ 3:30-4 ಗಂಟೆ ಆಗುವಾಗ ಮತ್ತೆ ಅದೇ ಬ್ಯಾಗಿಗೆ ಬಂತು. ಹೇಳಿದೆ ಯಾವುದೇ ಮಗುವನ್ನು ಮನೆಗೆ ಬಿಡುವುದಿಲ್ಲ ಅಂತ. ಅಷ್ಟೊತ್ತಿಗೆ ಆಗುವಾಗ ಹಿಂದೆ ಹಳತು ಪುಸ್ತಕಗಳ ನಡುವೆ ಆ ಮಕ್ಕಳ ಪುಸ್ತಕ ಇತ್ತು. ಸೊ ದಯವಿಟ್ಟು ಪೋಷಕರಲ್ಲಿ ವಿನಂತಿಸ್ತಾ ಇದ್ದೇನೆ, ಆದಷ್ಟು ನಿಮ್ಮ ಮಕ್ಕಳ ಬ್ಯಾಗನ್ನು ಚೆಕ್ ಮಾಡಿ. ಏನಾದರೂ ಅನಗತ್ಯ ವಸ್ತುಗಳು, ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ವಸ್ತುಗಳಿದ್ದರೆ ದಯವಿಟ್ಟು ಅದನ್ನು ತರಗತಿಯ ಶಿಕ್ಷಕರಿಗೆ ಅದರ ಕುರಿತು ಮಾಹಿತಿ ನೀಡಿ. ಹಾಗೆಯೇ ಅನಗತ್ಯವಾಗಿ ಹಣವನ್ನು ಕೂಡ ನೀಡಬೇಡಿ. ಯಾಕಂದರೆ ಹಣ ಕದ್ದು ಹೋದಾಗ ನಾವು ಯಾವುದೇ ವಿದ್ಯಾರ್ಥಿಯನ್ನು ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನೋಡಿದರೆ ಹೇಳ್ಬೋದು, ನೋಡದೆ ಅವ ಕದ್ದ ಇವ ಕದ್ದ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ನಿಮ್ಮ ಮಗುವಿಗೆ ಹಣದ ಅಗತ್ಯ ಇದ್ದರೆ ಶಾಲೆಗೆ ಬಂದ ನಂತರ ತರಗತಿಯ ಶಿಕ್ಷಕರಿಗೆ ಮಾಹಿತಿ ನೀಡಿದರೆ ಅವರು ವ್ಯವಸ್ಥೆ ಮಾಡಿ ಕೊಡ್ತಾರೆ. ನೀವು ತದನಂತರ ಅದನ್ನು ತಲುಪಿಸಿದ್ರೂ ಸಾಕು. ಆದರೆ ಅನಗತ್ಯವಾಗಿ ಯಾವುದೇ ಹಣವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಅಗತ್ಯ ಇರುವುದಿಲ್ಲ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈಗ 1ರಿಂದ 5 ಹಾಗೂ
6ರಿಂದ 8ನೇ ತರಗತಿಯ ಮಕ್ಕಳಿಗೆ ಪೋಷಕರಿಗೆ ಇಬ್ಬರು ಶಿಕ್ಷಕರು ಮಾಹಿತಿಯನ್ನು ಕೊಟ್ಟರು. ಸ್ವಲ್ಪ ಗಂಭೀರವಾಗಿ ನೀವು ಯೋಚನೆ ಮಾಡಬೇಕು. PMC ಶಾಲೆ ಆಗಿ 2 ವರ್ಷ ಆಗಿದೆ. ಕಳೆದ ವರ್ಷದಿಂದ ನಮಗೆ ಅನುದಾನಗಳು ಬರ್ತಾ ಇದೆ. ವರ್ಷಂಪ್ರತಿ ನಾವು NMMS ಎಕ್ಸಾಮಿಗೆ ಮಕ್ಕಳನ್ನು 8ನೇ ತರಗತಿ ಮಕ್ಕಳನ್ನು ಕೂತ್ಕೊಳ್ಳಿಸ್ತೇವೆ. ಒಬ್ಬರು ಕೂಡ ಆಯ್ಕೆ ಆಗಲಿಲ್ಲ. ನಾನು ಬಂದ ನಂತರ 1 ವರ್ಷ 4 ಮಕ್ಕಳು ಆಯ್ಕೆ ಆಗಿದ್ದರು. ಅದರ ಪ್ರಯೋಜನ ಏನು ಹೇಳಿದರೆ PUC ಅವರಿಗೆ ಉಚಿತವಾಗಿ 12,000 ಸ್ಕಾಲರ್ಶಿಪ್ ಸಿಗ್ತದೆ. ಅದಕ್ಕಾಗಿ ಈ ವರ್ಷ PMC ಯೋಜನೆಯಲ್ಲಿ ನಾವೊಬ್ಬರು ಶಿಕ್ಷಕರನ್ನು ನೇಮಕ ಮಾಡಿದ್ದೇವೆ. ಅವರು ಬಂದು ಆ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಮಾಡ್ತಾರೆ. ಅವರು ಹೇಳಿದರು. ಆ ಪ್ರಯುಕ್ತ ನಾನು ಹೇಳುವುದು, ಈ ವರ್ಷ ಕನಿಷ್ಠ 10 ಮಕ್ಕಳು ನನಗೆ ಅದರಲ್ಲಿ ಆಯ್ಕೆ ಆಗಬೇಕು. ಅಷ್ಟು ಪ್ರಯತ್ನವನ್ನು ಪೋಷಕರು ದಯವಿಟ್ಟು ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. 10 ಮಕ್ಕಳಾದರೂ ನಮಗೆ ಈ ಸಲ ಆಯ್ಕೆ ಆಗಬೇಕು ಎನ್ನುವುದು ನನ್ನ ಉದ್ದೇಶ. ಇನ್ನು ನಿಮ್ಗೆ ಗೊತ್ತಿದೆ, ನಿಮ್ಮ ಮನೆಯಲ್ಲಿ ಮಕ್ಕಳು ಬಂದು ಹೇಳಿರುವರು, ನಮಗೆ ಶಿಕ್ಷಕರಿಗೆ ಕೂಡ ಇಲ್ಲಿ ಶಾಲೆಗೆ ಬಂದ ಮೇಲೆ ನಾವು ಮುಖ ನೋಡಿ ಅಟೆಂಡೆನ್ಸನ್ನು ಹಾಕುವಂಥದ್ದು, ಹಾಜರಿ. ಹಾಗೆಯೇ ಪ್ರತಿ ಒಂದು ಕ್ಲಾಸಲ್ಲಿ ಕೂಡ ಮಕ್ಕಳ ಹಾಜರಾತಿಯನ್ನು ತೆಗಿಲಿಕ್ಕಿದೆ ನಮಗೆ. ಪ್ರತಿಯೊಬ್ಬರಿಗೆ ಶಿಕ್ಷಕರು ಬೆಳಿಗ್ಗೆ ಅಸೆಂಬ್ಲಿ ಆದ ಮೇಲೆ ಅವರ ಕ್ಲಾಸಿನ ಹೊರಗೆ ನಿಲ್ಲಿಸಿ ಪ್ರತಿಯೊಂದು ಮಗುವಿನ ಮುಖ ಸ್ಕ್ಯಾನ್ ಮಾಡಿ ಹಾಜರಿಯನ್ನು ಹಾಕಲಿಕ್ಕಿದೆ. ಈಗ ಮೊದಲ ಹಾಗೆ ಹಾಜರಿ ಕರೆಯುವ ಕ್ರಮ ಇಲ್ಲ. ಆದ್ದರಿಂದ ಕಡ್ಡಾಯವಾಗಿ ನಾವೇನು ಬೆಳಗಿನ ರಾಗಿ ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತೇವ, ಯಾರು ಮಕ್ಕಳು ಹಾಜರಿರ್ತಾರೆ ಅವರಿಗೆ ಅನುಗುಣವಾಗಿ ಅನುದಾನಗಳು ಬರ್ತದೆ. ಯಾರು ಹಾಜರಾತಿ ಇಲ್ಲ ಅವರಿಗೆ ಬರುವುದಿಲ್ಲ. ನಿಮ್ಗೆ ಗೊತ್ತಿದೆ, ನಾವು ಒಳ್ಳೆಯ ಬಾಳೆಹಣ್ಣು ಮತ್ತು ಪೌಷ್ಟಿಕ ಆಹಾರವಾಗಿ ಮೊಟ್ಟೆಯನ್ನು ಕೊಡ್ತಾ ಇದ್ದೇವೆ. ನಮಗೆ ಸರ್ಕಾರದಿಂದ ಮೊಟ್ಟೆ ಕೊಡುವುದು 5 ರೂಪಾಯಿ ಮಾತ್ರ, 20 ಪೈಸೆ ಸಾಗಾಟ ವೆಚ್ಚ. ನೀವು ಯೋಚನೆ ಮಾಡಿ, ಮೊಟ್ಟೆಗೆ 7.50 8 ರೂಪಾಯಿವರೆಗೆ ಹೋಗಿದೆ. ಹೆಚ್ಚಿನ ವೆಚ್ಚವನ್ನು ಮುಖ್ಯ ಶಿಕ್ಷಕರು ಕೈಯಿಂದ ಹಾಕಬೇಕಾಗಿದೆ. ನನಗೆ ಜುಲೈ ತಿಂಗಳಲ್ಲಿ 9,900 ಮೊಟ್ಟೆ ಲೆಕ್ಕ 5 ರೂಪಾಯಿ 20 ಪೈಸೆ, ಹಾಗೆ 33,232 ರೂಪಾಯಿ ಮುಖ್ಯ ಶಿಕ್ಷಕರಿಗೆ ಹೆಚ್ಚುವರಿಯಾಗಿ ಹೊಡೆತ ಬಿದ್ದಿದೆ. ಇದು ಪ್ರತಿ ತಿಂಗಳು ನನಗೆ 30,000 ಮೇಲ್ಪಟ್ಟು ಹಣ ಕೈಯಿಂದ ಹಾಕಲಿಕ್ಕೆ ಸಿಗ್ತದೆ. ಇನ್ನು ನಾವು ಯೂನಿಫಾರ್ಮ್ ನಿಮಗೆ ಹೇಳಿದ್ದೇವೆ. ಕಳೆದ ವರ್ಷ ನಾವು 2 ಜೊತೆ ಯೂನಿಫಾರ್ಮನ್ನು ಮಾಡಿದ್ದೇವೆ. ಈ ಸಲ ಹೊಸದಾಗಿ ಬಂದ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಮಾತ್ರ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಕಳೆದ ವರ್ಷ ಕೆಲವರು ಯೂನಿಫಾರ್ಮಿನ ಹಣವನ್ನೇ ಕೊಡಲಿಲ್ಲ. ನಾವು ಈ ಸಲ ಕಡ್ಡಾಯ ಮಾಡಿದ್ದೇವೆ. ಯಾರು ಹಣವನ್ನು ಮಕ್ಕಳೇ ಮಾತಾಡಬೇಡಿ ಪ್ಲೀಸ್, ಆಯಿತು, ಈಗ ಮುಗಿಸ್ತೇವೆ. ಯಾರು ಹಣ ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಯೂನಿಫಾರ್ಮನ್ನು ಕಡ್ಡಾಯವಾಗಿ ಕೊಡ್ತೇವೆ. ಹಣ ಕೊಡದಿದ್ದವರಿಗೆ ಯೂನಿಫಾರ್ಮ್ ಕೊಡೋದಿಲ್ಲ. ನೆನಪಿಟ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಬೇರೆ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬರುವಾಗ ಅವರು ಬೇರೆ ರೀತಿಯಲ್ಲಿ ಕಾಣ್ತಾರೆ. ಇನ್ನು ಸರ್ಕಾರದಿಂದ ನಾವು ಯೂನಿಫಾರ್ಮನ್ನು ಕೊಟ್ಟಿದ್ದೇವೆ. ಹೆಚ್ಚಿನವರು ಅದನ್ನು ಹೊಲಿಸುವುದೇ ಇಲ್ಲ. ಎಷ್ಟೋ ವರ್ಷದ ಹಿಂದಿನ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರೆ, ಅರ್ಧ ಮುಕ್ಕಾಲು ಪ್ಯಾಂಟು, ಆಮೇಲೆ ಇನ್ಶರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳು ಇನ್ಶರ್ಟ್ ಮಾಡೋದಿಲ್ಲ. ಅದರ ಕೈಯಲ್ಲಿ ಕಾಲರಲ್ಲಿ ಎಲ್ಲ ಕೊಳೆ ಇದೆ. ವರ್ಷ ಹೊಲಿಸಿದರೆ ಇಷ್ಟು ಗಲೀಜಾಗುವುದಿಲ್ಲ ಯೂನಿಫಾರ್ಮ್. ನೀವು ನೋಡಿ, ಹುಡುಗಿಯರಾದರೂ ಹೇಳುವುದಿಲ್ಲ ನಾನು, ಹುಡುಗರದು ಕೆಲವರದು ಏನಿಲ್ಲ, ಪ್ಯಾಂಟೆಲ್ಲ ತೂತಾಗಿದ್ದ ಪ್ಯಾಂಟ್ಗಳನ್ನು ಹಾಕ್ಕೊಂಡು ಬರ್ತಾರೆ. ಪೇರೆಂಟ್ಸ್ ಸ್ವಲ್ಪ ಗಮನಿಸಬೇಕು ಇದರ ಬಗ್ಗೆ. ನಿಮ್ಮಿಂದ ನಾವು ಯಾವುದೇ ಹಣವನ್ನು ಅಥವಾ ಮಕ್ಕಳಿಂದ ಯಾವುದೇ ರೀತಿಯಲ್ಲಿ ಬೆನಿಫಿಟನ್ನು ಅಪೇಕ್ಷಿಸುವುದಿಲ್ಲ. ಆದರೆ ನೀವು ಮಕ್ಕಳನ್ನು ಕಳಿಸುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ನೀವೊಂದು ಒಳ್ಳೆಯ ಶಾಲೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೆಯುವಂಥ ಇದು ಒಂದು ಶಾಲೆ. ಈ ಶಾಲೆಗೆ ಬರುವಾಗ ಯೂನಿಫಾರ್ಮ್ ಮಕ್ಕಳು ಹೇಗೆ ಬರಬೇಕು? ಮಕ್ಕಳಿಗೆ ಹೇಳಿದರೆ ಮದುವೆ ಉಂಟು, ಅದು ಮುಗ್ದ ಮೇಲೆ ತಲೆ ಕೂದಲು ತೆಗಿತೇವೆ, ಯಾಕೆ ಫ್ಯಾಷನ್? ಈಗ ನೀವು ನವೋದಯಕ್ಕೆ ಹೋಗಿ ಎಲ್ಲ ಮಕ್ಕಳಿಗೆ ಅವರು ಕೂದಲು ತೆಗಿಸ್ತಾರೆ, 1 ನಂಬರ್ ಹಾಕ್ತಾರೆ ಕಡ್ಡಾಯವಾಗಿ. ನಾನು ಹೇಳೋದು, ಎಷ್ಟೋ ಮಕ್ಕಳಿಗೆ ಹೇಳಿದ್ದೇನೆ, ಏನು ದೊಡ್ಡ ಹುಡುಗರ ತಲೆಯಲ್ಲಿ ಕೂಡ ಏನಿದೆ, ಆದರೆ ಕೂದಲು ತೆಗೆಯುವುದಿಲ್ಲ. ಟೀಚರ್ಸ್ ಹೇಳಿದ ಹಾಗೆ ಕೇಳುವುದಿಲ್ಲ. ಮತ್ತು ಇನ್ನೊಂದು, ಶುಕ್ರವಾರ ದಿವಸ ಮಸೀದಿಗೆ ಹೋಗ್ತಾರೆ. ನಾವಿಲ್ಲಿ ಹೇಳ್ತೇವೆ ಮಕ್ಕಳಿಗೆ,
12ವರೆಗೆ ಊಟ ರೆಡಿ ಆಗ್ತದೆ, ಊಟ ಮಾಡಿಕೊಂಡು ಹೋಗಿ ಅಂತ ಹೇಳ್ತೇವೆ. ಆದರೆ ಊಟ ಮಾಡುವುದಿಲ್ಲ, ಮಸೀದಿಗೆ ಹೋಗಿ ಬರುವುದಿಲ್ಲ, ನೇರವಾಗಿ ಮಸೀದಿಯಿಂದ ಬರುವುದಿಲ್ಲ, ಅಲ್ಲಿ ಬಂದುಕೊಂಡು ಅಲ್ಲಿಂದ ಏನೆಲ್ಲ ತಂದು ನೂಡಲ್ಸ್ ತರುವುದು, ಯಾರೋ ಕೊಟ್ಟದ್ದನ್ನು ತಗೊಂಡು ಬಂದು ಕ್ಲಾಸಲ್ಲಿ ಹಂಚಿಕೊಂಡು ಅದನ್ನು ತಿನ್ನುವುದು ಎಲ್ಲ ಇಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳಲ್ಲ, 6ರಿಂದ 8ನೇ ತರಗತಿ ಮಕ್ಕಳು ಮಸೀದಿಗೆ ಕಳಿಸಿದರೆ ಈ ರೀತಿಯ ವ್ಯತ್ಯಾಸವನ್ನು ಮಾಡ್ತಾರೆ. ಈ ರೀತಿಯ ಶಿಸ್ತಿಲ್ಲ. ಇದನ್ನು ಮಕ್ಕಳು ಪೇರೆಂಟ್ಸ್ ಗಮನಿಸಬೇಕು. ಇನ್ನೊಂದು, ಟೀಚರ್ ಕಡ್ಡಾಯವಾಗಿ ಹೇಳಿದರು ಯಾವುದೇ ದಾಖಲೆಯನ್ನು ತಿದ್ದುಪಡಿ ಮಾಡಲಿಕ್ಕಿಲ್ಲ ಅಂತ. ಯಾಕಂತ ಹೇಳಿದರೆ ನನ್ನ ಹಂತದಲ್ಲಿ ಮುಖ್ಯೋಪಾಧ್ಯಾಯರು ನನಗೆ ಯಾವುದೇ ರೀತಿಯಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ನನಗೆ ಅವಕಾಶ ಇಲ್ಲ. ಪೇರೆಂಟ್ಸ್ ತಿಳ್ಕೊಳ್ಳಿ. ಇದು ನೀವು ತಿದ್ದುಪಡಿಗೆ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು, ವಕೀಲರಿಂದ ನೋಟರಿ ಮಾಡಿಕೊಂಡು ಅಫಿದಾವತ್ ಮಾಡಿ ನೋಟ್ರಿ ಮಾಡಿ ಅದನ್ನು ನಾನು ಇಲಾಖೆಗೆ ಮೇಲಾಧಿಕಾರಿಗಳಿಗೆ ಬರೆದು ಅವರಿಂದ ಮಂಜೂರಾತಿ ಬಂದರೆ ಮಾತ್ರ ನನಗೆ ತಿದ್ದುಪಡಿ ಮಾಡಲಿಕ್ಕೆ ಆಗೋದು, ಇಲ್ಲದೆ ತಿದ್ದುಪಡಿ ಮಾಡಲಿಕ್ಕೆ ಆಗೋದಿಲ್ಲ. ನೀವು ನೆನಪಿಟ್ಟುಕೊಳ್ಳಿ, ಮೊದಲು ಆಗ್ತಿತ್ತು, ಈಗ ಒಂದು 4-5 ವರ್ಷದಿಂದ ಆಗ್ತಾಯಿಲ್ಲ. ಆದರೂ ಕೆಲವೊಂದು ನಾನು ಮಾಡಿದ್ದೇನೆ. ನನ್ನ ಹಂತದಲ್ಲಿ ಏನಾಗಬೇಕು, ಎನ್ ಎಮ್ಮು ಇದನ್ನೆಲ್ಲ ಸೇರಿಸುವಂಥದ್ದು, ಹಾಗೆ ಕೆಲವೊಂದು ಶಾಲೆಯಿಂದ ಬಂದಂತಹ ಟಿ ಸಿ ಎಲ್ಲಿಂದ ಬಂದಿದ ಅಲ್ಲಿಂದಲೇ ಅದು ಬದಲಾವಣೆ ಆಗಬೇಕಾಗಿದೆ. ಇದನ್ನು ನೆನಪಿಟ್ಟುಕೊಳ್ಳಿ ಪೇರೆಂಟ್ಸ್. ನಿಮ್ಗೆ ಇಷ್ಟ ಬಂದ ಹಾಗೆ ಜನನ ಪ್ರಮಾಣ ಪತ್ರವನ್ನು ತಿದ್ದುಪಡಿ ಮಾಡೋದು, ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಭಾಳಷ್ಟು ಸಮಯದಿಂದ 1ರಿಂದ 5ನೇ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ನಾವು 2,000 ರೂಪಾಯಿ ಅನುದಾನವನ್ನು ತಗೊಳ್ತಾ ಇದ್ದೆವು ಪ್ರತಿಯೊಬ್ಬರಿಂದ. ಕಳೆದ 2-3 ವರ್ಷದಿಂದ ನನಗೆ ಎಲ್ಲರೂ ಕೊಡಲಿಲ್ಲ. ಆದ ಕಾರಣ ನನಗೆ ಇಲ್ಲಿ ಶಿಕ್ಷಕರಿಗೆ ಹಣ ಕೊಡಲಿಕ್ಕೆ STMCಯಿಂದ ನಾವೇನು ಶಿಕ್ಷಕರನ್ನು ಇಟ್ಟಿದ್ದೇವೆ ಅವರಿಗೆ ಹಣ ಕೊಡಲಿಕ್ಕೆ ಕೊರತೆಯಾಗಿದೆ. ಮತ್ತು ಕೆಲವು ಪೇರೆಂಟ್ಸ್ ಬಂದು ಹೇಳಿದರು ನನಗೆ 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಫರ್ನಿಚರ್ ಇಲ್ಲ ಅಂತ. ಈ ವರ್ಷ ಕಳೆದ ವರ್ಷ ನಾನು ಆರ್ಡ್ರ್ ಕೊಟ್ಟ ಫರ್ನಿಚರ್ ಈ ಸಲ ಬಂದಿದೆ. 2,40,000 ಖರ್ಚಾಗಿದೆ. ಹೆಚ್ಚಿನ ಪೇರೆಂಟ್ಸ್ ನನಗೆ 1,70,000 ಮಾತ್ರ ಹಣ ಬಂದಿದೆ. ಆ ಹಣದಲ್ಲಿ ಕೂಡ ಶಿಕ್ಷಕರಿಗೆ ನನಗೆ ಹಣ ಕೊಡಲಿಕ್ಕೆ ಆಗಲಿಲ್ಲ. ಇದೆಲ್ಲ ತುಂಬ ಕೊರತೆ ಇದೆ. ಈ ವರ್ಷ 1ರಿಂದ 5ನೇವರೆಗೆ ಎಲ್ಲರಿಗೂ 1,000 ರೂಪಾಯಿ ನಾವು ಅನುದಾನವನ್ನು ಕೇಳ್ತಾ ಇದ್ದೇವೆ. 1,000 ಶಿಕ್ಷಕರು ಅವರಿಗೂ ಕೂಡ ಕೇಳಿ ಬೇಜಾರಾಗ್ತದೆ. ಇಲ್ಲಿ ಬಂದುಕೊಂಡು ಫೀಸ್ ಕೊಡದೇ ಇದ್ದವರು ನನ್ನ ಮಗುವಿಗೆ ಕೂತ್ಕೊಳ್ಳಿಕ್ಕೆ ಡೆಸ್ಕ್ ಇಲ್ಲ, ಬೆಂಚ್ ಇಲ್ಲ ಅಂತ ಹೇಳ್ತಾರೆ. ಯಾಕಿಲ್ಲ ಅಂತ ಯೋಚನೆ ಮಾಡಿ. ಎಲ್ಲವನ್ನು ಸರ್ಕಾರದಿಂದ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸ್ವಲ್ಪ ಕೈ ಜೋಡಿಸಬೇಕು. ತರಗತಿಗೊಬ್ಬರು ಶಿಕ್ಷಕರು ಬೇಕು. ಶಿಕ್ಷಕರಿಲ್ಲದಿದ್ದರೆ ಮಕ್ಕಳ ಅವಸ್ಥೆ ನೀವು ನೋಡಬೇಕು ಕ್ಲಾಸಲ್ಲಿ. ಕಳೆದ ತಿಂಗಳಲ್ಲಿ ನನಗೆ 4 ಶಿಕ್ಷಕರು ಗಣತಿಗೆ ಹೋಗಿದ್ದರು, ಮನೆ ಗಣತಿಗೆ. ಇಲ್ಲಿ ನನಗೆ ತುಂಬ ಕಷ್ಟ ಆಗಿದೆ. ಮಕ್ಕಳನ್ನು ಇಲ್ಲಿ ಒಂದು ಕ್ಲಾಸಲ್ಲಿ 30-40 ಮಕ್ಕಳು ಇದ್ದಾರೆ. ಹೇಗೆ ಮ್ಯಾನೇಜ್ ಮಾಡಬೇಕು ನೀವು ಯೋಚನೆ ಮಾಡಿ. ಇನ್ನೊಂದು ವಿಷಯ ಗಂಭೀರವಾಗಿ ನೀವು ತಿಳ್ಕೊಳ್ಬೇಕು. ಬೆಳಿಗ್ಗೆ ಬರ್ತಾರೆ, ನನ್ನ ಮಗುವಿಗೆ ಆಧಾರ್ ತಿದ್ದುಪಡಿ ಮಾಡಲಿಕ್ಕೆ ಉಂಟು, ನನ್ನ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ನನ್ನ ಮಗುವಿಗೆ ಅಲ್ಲಿ ಕರ್ಕೊಂಡು ಫಂಕ್ಷನ್ ಉಂಟು ಮನೆಯಲ್ಲಿ ಅಂತ. ದಯವಿಟ್ಟು ಇನ್ನು ಮುಂದೆ ಬರಬೇಡಿ. ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಮಗುವಿನ ನೋಟ್ಸ್ ಪುಸ್ತಕ ತೆಗೆದು ನೋಡಿ. ಪ್ರತಿಯೊಬ್ಬರು ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. 1ರಿಂದ 5 ನಾನು ಹೇಳುವುದಿಲ್ಲ, 6ರಿಂದ 8 ಮಕ್ಕಳ ಎಲ್ಲ ಮಕ್ಕಳ ನೋಟ್ಸ್ ಬಾಕಿ ಇದೆ. ಯಾರು ಬರೀತಾ ಇಲ್ಲ. ಕೇಳಿದರೆ ಪೇರೆಂಟ್ಸ್ ಏನು ಹೇಳ್ತಾರಂದರೆ, ಶಿಕ್ಷಕರು ಬಾಯಲ್ಲಿ ಹೇಳೋದು ನಮಗೆ ಬರೀಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆ ಬರೀಲಿಕ್ಕೆ ಆಗೋದಿಲ್ಲ? ಉಳಿದ ಮಕ್ಕಳು ಬರೀತಾರೆ, ಇವರಿಗೆ ಯಾಕೆ ಆಗೋದಿಲ್ಲ ಅಂದರೆ ಹೇಳಿದರೆ, ಅವರು ಶಾಲೆಗೆ ಆಗಾಗ ಗೈರು ಹಾಜರಿ ಆಗೋದು, ಮನೆಯಲ್ಲಿ ನಿರ್ಲಕ್ಷ್ಯತನ, ಮನೆಯಲ್ಲಿ ನೋಟ್ಸ್ ನೋಡೋದಿಲ್ಲ, ಟೆಕ್ಸ್ಟ್ ಬುಕ್ ನೋಡೋದಿಲ್ಲ, ಮಗುವಿನ ಓದಿಸೋದಿಲ್ಲ. ಬೆಳಿಗ್ಗೆ ಮಸೀದಿಗೆ ಹೋದರೆ ಬೆಳಿಗ್ಗೆ ನಂತರ ಶಾಲೆಗೆ ಬರ್ತಾರೆ, ಸಂಜೆ ಶಾಲೆ ಬಿಟ್ಟು ಮಸೀದಿಗೆ ಹೋಗ್ತಾರೆ, ಮಸೀದಿಯಿಂದ ಬಂದು ಊಟ ಮಾಡಿ ಮಲಗ್ತಾರೆ. ಪುಸ್ತಕದ ಮುಖವೇ ನೋಡದ ಮಕ್ಕಳಿದ್ದಾರೆ. ಪೇರೆಂಟ್ಸ್ ಅದರ ಕಡೆ ಗಮನ ಹರಿಸುವುದಿಲ್ಲ. ಇಲ್ಲಿ ಶಿಕ್ಷಕರ ಮೇಲೆ ಗೂಬೆ ಕೂರಿಸ್ತಾರೆ. ಅವರು ಬಾಯಲ್ಲಿ ಹೇಳ್ತಾರೆ ನೋಟ್ಸು ನಮ್ಮ ಮಕ್ಕಳಿಗೆ ಬರೀಲಿಕ್ಕೆ ಆಗೋದಿಲ್ಲ ಅಂತ. ನಾನು ಎಷ್ಟೋ ಮಕ್ಕಳಿಗೆ ಬೇರೆ ಮಕ್ಕಳ ನೋಟ್ಸನ್ನು ಕೊಟ್ಟು ಸಹಾಯ ಮಾಡಿದ್ದೇನೆ. ಯಾಕಂದರೆ ಟೀಚರ್ಸ್ ಒಪ್ಪುವುದಿಲ್ಲ, ಮತ್ತು ಆ ಮಕ್ಕಳಿಗೆ ಆ ನೋಟ್ಸ್ ತಂದು ಕೊಡುವುದಿಲ್ಲ. ಏನೇನೋ ಮಾಡಿ ಹರಿದು ಅದನ್ನು ಏನೋ ಮಾಡಿ ತಂದು ಕೊಡ್ತಾರೆ. ಯಾಕೆ ನಿಮ್ಮ ಮಕ್ಕಳಿಗೆ ಬರೀಲಿಕ್ಕೆ ಆಗೋದಿಲ್ಲ? ಕಾರಣ ಇಷ್ಟೇ, ಆಯಾ ದಿನ ಮಾಡಿದ ಪಾಠ ಆಯಾ ದಿನ ಓದುವುದಿಲ್ಲ, ಆಯಾ ದಿನ ಬರೆಯುವುದಿಲ್ಲ.
ಮನೆಯವರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋದಿಲ್ಲ. ನಮ್ಮ ಶೀನಾ ಶೆಟ್ಟರು ಮತ್ತು ಕೃಷ್ಣ ಮೊಲ್ಲೆ ಸರ್ ಹೇಳಿದ್ದಾರೆ, ಹೇಗೆ ಒಂದು ಮನೆಯಲ್ಲಿ ಮಲಗುವ ಕೋಣೆ ಇದೆ, ಹೇಗೆ ಮನೆಯಲ್ಲಿ ಒಂದು ಅಡುಗೆ ಕೋಣೆ ಇದೆ, ಹಾಗೆ ಮಗುವಿಗೆ ಒಂದು ಓದಲಿಕ್ಕೆ ಕೂತ್ಕೊಂಡು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಇದು ಮಾಡಬೇಕಾಗಿತ್ತು. ಪ್ರತಿಯೊಂದು ಮಗುವಿಗೆ ಓದಲಿಕ್ಕೆ ಬರೀಲಿಕ್ಕೆ ಒಂದು ವ್ಯವಸ್ಥೆ ಬೇಕು. ನೀವು ಅವರ ಪಕ್ಕ ಅರ್ಧ ಗಂಟೆ ಕೂತ್ಕೊಂಡ್ರೆ ಸಾಕು. ಮೊಬೈಲಲ್ಲಿ ಎಷ್ಟು ಕಾಲ ಕಳೀತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಪ್ರತಿಯೊಂದು ಮಕ್ಕಳು ಮನೆಗೆ ಹೋಗಿ ಹಠ ಮಾಡಿ ಮಕ್ಕಳನ್ನು ತಾಯಂದಿರಿಂದ ಮೊಬೈಲ್ ತಗೊಂಡು ಮೊಬೈಲಲ್ಲಿ ಕಾಲ ಕಳೀತಾರೆ. ಹೌದಲ್ಲ ಹೇಳಿ ಪೇರೆಂಟ್ಸ್? ಆಮೇಲೆ SIV ಮಕ್ಕಳ ಪೇರೆಂಟ್ಸನ್ನು ಮೊನ್ನೆ ಕರೆದಿದ್ದೆವು. ನಾವೊಂದು ಚಾದ ವ್ಯವಸ್ಥೆ ಬಂದವರಿಗೆ ಏನಾದರೂ ಮಾಡಿರ್ತೇವೆ. ಬೆರಳೆಣಿಕೆ ಒಂದು 5-6 ಪೇರೆಂಟ್ಸ್ ಬಂದಿದ್ದರು. ನನಗೆ 2 ಸಲ ಕೂಡ ಬಹಳ ಬೇಸರ ಆಯಿತು. ಆ SIV ಶಿಕ್ಷಕರು ಎಷ್ಟು ಚೆನ್ನಾಗಿ ಆ್ಯಕ್ಟಿವಿಟಿ ಮಕ್ಕಳಿಗೆ ಮಾಡಿ ಪಾಠ ಹೇಳಿಕೊಡ್ತಾರೆ, ನಿಮಗೆ ಅದರ ಬಗ್ಗೆ ಏನೂ ಕಾಳಜಿ ಇಲ್ಲ. ಕೆಲವು ಪೇರೆಂಟ್ಸ್ ಮಾತ್ರ ಬಂದಿದ್ದಾರೆ. ನಾವೇನು ಸುಮ್ಮನೆ ಮಕ್ಕಳ ಪೇರೆಂಟ್ಸನ್ನು ಕರೆಯುವುದಿಲ್ಲ. ಯೋಚನೆ ಮಾಡಿ, ನಿಮ್ಮ ಸಮಯ ಕೂಡ ಅಮೂಲ್ಯ, ನಮ್ಮ ಸಮಯ ಕೂಡ ಅಮೂಲ್ಯ. ಒಂದು ದಿನಕ್ಕೆ 5-6 ಬರ್ತದೆ ಗೂಗಲ್ ಫಾರ್ಮೇಟ್. ಚಪ್ಪಲಿಯ ಬಗ್ಗೆ ಹಾಕಿ, ಮಕ್ಕಳ ಚಪ್ಪಲಿಯ ಸೈಜ್ ತೆಗೀರಿ. ಈ ಸಲ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದರೆ, ಮಕ್ಕಳ ಯೂನಿಫಾರ್ಮ್ ಲೆಕ್ಕ ಹಾಕೋದು, ಮಕ್ಕಳ ಚಪ್ಪಲ್ ಸೈಜ್ ಲೆಕ್ಕ ಹಾಕೋದು, ಮಕ್ಕಳ ಎಷ್ಟು ಮಕ್ಕಳಿಗೆ ಸಿಕ್ಕಿದೆ, ಎಷ್ಟು ಮಕ್ಕಳಿಗೆ ನಮ್ಮ ಟೀಚರ್ಸಿಗೆ ಇದೇ ಕೆಲಸ. ಫೋಟೋ ತೆಗೆಯೋದು, ಅದು ಆನ್ಲೈನಲ್ಲಿ ಬರಲಿಕ್ಕಿಲ್ಲ. ಇದನ್ನು ನೀವು ಒಂದು ದಿನ ಆದರೂ ಯೋಚನೆ ಮಾಡಿದ್ದೀರಾ? ಅವರು ಪಾಠ ಯಾವಾಗ ಮಾಡೋದು ಪಾಪ? ಯಾವಾಗ ನಿಮ್ಮ ಮಕ್ಕಳ ನೋಟ್ಸ್ ತಿದ್ದುವುದು? ಒಂದು ಊಟಕ್ಕೆ ಒಂದು 5 ನಿಮಿಷ ಕೂತ್ಕೊಂಡ್ರೆ ಅಲ್ಲಿಗೆ ಮಕ್ಕಳ ದೂರು ಬರ್ತದೆ, ಅವನು ಬಿದ್ದ, ರಕ್ತ ಆಗಿದೆ. ಮೊನ್ನೆ ಒಂದು ಪೇರೆಂಟ್, ಒಂದು ಮಗುವಿನ ಬೆಲ್ಟ್ ಕಟ್ಟಾಗಿದೆ, ಒಂದು ಚೂಪಾಗಿದೆ, ಅದು ಕಟ್ಟಾಗಿ ಹೀಗೆ ಮೇಲೆ ಬಂದಿದೆ. ಒಂದು ಮಗು ಬರೀಲಿಕ್ಕೆ ಹೋಗುವಾಗ ಅಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗುವಾಗ ಆ ಬೆಲ್ಟ್ ಗೀರಿ ರಕ್ತದ ಓಕುಳಿ. ಯಾಕೆ ಪೇರೆಂಟ್ಸ್ ಅದನ್ನು ಹಾಕ್ಕೊಂಡು ಕಳಿಸ್ತಾರೆ? ಗೊತ್ತಿದೆ ಕಟ್ಟಾಗಿದೆ ಅಂತ, ಆದರೂ ಹಾಕಿ ಕಳಿಸಿದ್ದಾರೆ. ಆ ಮಗುವಿನ ತಂದೆ 2-3 ದಿನದ ಮೊದಲು ಬಂದು ಹೇಳಿದರು, ಈ ಶಾಲೆಗೆ 1ರಿಂದ 5ನೇವರೆಗೆ ನನ್ನ ಮಗು ಬಂದಾಗ ಪ್ರತಿ ವರ್ಷ ನನಗೆ 4-5 ಸಾವಿರ ಖರ್ಚು ಬಿದ್ದಿದೆ. ಮಗುವಿನ ಮೂಗಿನ ನರ ಕಟ್ಟಾಗಿದೆ, 1 ವರ್ಷ 20,000 ಮೇಲಿನ ಖರ್ಚಾಗಿದೆ. ಅಲ್ಲ ಶಮಿತಾ ಟೀಚರ್, ಯಾವ ಕ್ಲಾಸಲ್ಲಿ ಅದು? 4ನೇ ಕ್ಲಾಸಲ್ಲಿಯಾ? 5ನೇ ಕ್ಲಾಸಲ್ಲಿ ಇದ್ದಾನೆ ಅವ ಹುಡುಗ. ಈಗ ಅದನ್ನು ನೋಡಲಿಲ್ಲ, ಹಾಕಿ ಕಳಿಸಿದ್ದಾರೆ. ಆ ಮಗುವಿಗೂ ಕೂಡ ಗೊತ್ತಿಲ್ಲ. ಆ ಮಗು ಹೋಗುವಾಗ ಒರೆಸಿ ಎಷ್ಟು ದೊಡ್ಡ ಗಾಯ ಆಗಿದೆ ಅದು. ಆಮೇಲೆ ಬಾತ್ರೂಮಿಗೆ ಹೋಗುವಾಗ ಅಲ್ಲಿ ಕೂಡ ಹಾಗೆ ಕೆಟ್ಟದಾಗಿ ಮಾತಾಡೋದು, ಅಲ್ಲಿ ಆ ಟ್ಯಾಪಿನ ಮೇಲೆ ದೂಡಿ ಹಾಕೋದು ಇನ್ನೊಬ್ಬನನ್ನು, ಅವನಿಗೆ ಎದೆಗೆ ತಾಗೋದು. ಹಾಗಾದರೆ ಟೀಚರ್ಸ್ ಇನ್ನು ಮೂತ್ರಕ್ಕೆ ಹೋಗುವಾಗ ಸಹ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಯೋಚನೆ ಮಾಡಿ. ನಮ್ಮಲ್ಲಿ ಮಕ್ಕಳು ತುಂಬ ಇದ್ದಾರೆ. ಪ್ರತಿಯೊಂದು ಕ್ಲಾಸಿಗೆ ಒಂದು ಟೀಚರ್ಸ್ ಇದ್ದಾರೆ. ನಾನು ಆ ಟೀಚರ್ಸಿಗೆ ಹೇಳ್ತೇನೆ, ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮಗೆ. ಒಂದು ದಿನ ರಜೆ ಮಾಡಿದರೆ ನನಗೆ ತುಂಬ ಟೆನ್ಷನ್ ಆಗ್ತದೆ. ಆ ಕ್ಲಾಸಲ್ಲಿ ಯಾರಿದ್ದಾರೆ, ಆ ಕ್ಲಾಸಿಗೆ ಯಾರಾದರೂ ಹೋಗಿದ್ದೀರಾ? ನಿಮ್ಗೆ ಗೊತ್ತಿದೆ, ಒಂದು ಕ್ಷಣ ನಾವು ಈಗ ನೀವು ನೋಡಿ, ಟೀಚರ್ಸ್ ಅಲ್ಲಲ್ಲಿ ಕೂತ್ಕೊಂಡಿದ್ದಾರೆ, ಆದರೂ ಮಕ್ಕಳು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಪೇಷನ್ಸ್ ಇಲ್ಲ, ಸಹಜ. ಆದ್ದರಿಂದ ಮಕ್ಕಳಿಗೆ ಸ್ವಲ್ಪ ಶಿಸ್ತಿನ ಬಗ್ಗೆ, ಶಾಲೆಯಲ್ಲಿ ಹೇಗಿರಬೇಕು, ದೊಡ್ಡ ಮಕ್ಕಳಿಗೆ, ನಾನು ಸಣ್ಣ ಮಕ್ಕಳಿಗೆ ಹೇಳ್ತಾ ಇಲ್ಲ, 6ರಿಂದ 8ನೇ ಮಕ್ಕಳು ಕೊಡುವಂಥ ನನಗೆ ಉಪದ್ರ ನೋಡಿದರೆ ತುಂಬ ಜಾಸ್ತಿ ಆಗಿದೆ. ಈಗ ನಾನು ಸ್ಪೀಕರ್ ಹಾಕಿಸ್ತಾ ಇದ್ದೇನೆ ಕ್ಲಾಸಿಗೆ, ಎಲ್ಲ ಕ್ಲಾಸಿಗೆ. ಇನ್ನೇನು ಮಾಡಬೇಕು? CC ಕ್ಯಾಮರಾದಲ್ಲಿ ನೋಡ್ತಾ ಇದ್ದೇನೆ. ಇಲ್ಲಿ ಮಕ್ಕಳು ಬಂದವರು, ಊಟ ಮಾಡಿ ಹೋದವರು, ಇಲ್ಲಿ ಒಬ್ಬರಿಗೊಬ್ಬರು ಕೋಲಲ್ಲಿ ಹೊಡ್ಕೊಳ್ಳೋದೇನು, ಇಡಿಸುಡಿಯಲ್ಲಿ ಹೊಡ್ಕೊಳ್ಳೋದೇನು. ಟೀಚರ್ಸ್ ಒಂದು 5 ನಿಮಿಷ ಊಟ ಮಾಡಲಿಕ್ಕೆ ಪುರ್ಸೋತಿಲ್ಲ. ನಮ್ಮ ಗೌರವ ಶಿಕ್ಷಕರಿಗೆ ಕೊಡುವಂಥ ಹಣ ಕೇವಲ 10,000 ರೂಪಾಯಿ. ಆದರೆ ಅವರು ದುಡಿಯುವ ಕೆಲಸ ನೋಡಿದರೆ ಒಂದು ಫೀಸಿನ 1,000 ಕೊಡಲಿಕ್ಕೆ ಕೂಡ ಬೇಡ. ಎಷ್ಟು 2 ವರ್ಷ 3 ವರ್ಷದಿಂದ ಕೊಡೋದವರಿದ್ದಾರೆ. ಟೀಚರ್ಸ್ ಕೇಳಿ ನಮ್ಗೆ ಕೇಳಿ ಸಾಕಾಗ್ತದೆ ಮೇಡಮ್, ನಾನು ಬಿಟ್ಟಿದ್ದೇನೆ. ಇಲ್ಲಿ ಬಂದುಕೊಂಡು ನಮಗೆ ಜೋರು ಮಾಡ್ತಾರೆ, ಟೀಚರ್ಸಿಗೆ ಜೋರು ಮಾಡ್ತಾರೆ, HMಗೆ ಜೋರು ಮಾಡ್ತಾರೆ. ದಯವಿಟ್ಟು ಪೇರೆಂಟ್ಸ್ ನೀವು ನೋಡಿ, ಹೊರಗೆ ಶಾಲೆಗಳಿಗೆ ಕಳಿಸಿದರೆ 30-40 ಸಾವಿರ ನಿಮಗೆ ಫೀಸ್ ಕಟ್ಟಲಿಕ್ಕೆ ಆಗ್ತದೆ. ನಮ್ಮ ಶಾಲೆಯಲ್ಲಿ ಕನಿಷ್ಠ ನಿಮ್ಮ ಮಗುವಿಗೆ ಒಂದು ಬರ್ತ್ಡೇಗೆ ಯೂನಿಫಾರ್ಮ್ ತೆಗೆದುಕೊಡಿ. ನಾನು ಈ ಸಲ ಹೇಳಿದ್ದೇನೆ, ಸೌರಾಷ್ಟ್ರಕ್ಕೆ ಹೋಗಿ ತಗೊಳ್ಳಿ ಅಂತೇಳಿ.
ಒಂದು ನೀಲಿ ಬಿಳಿ ಯೂನಿಫಾರ್ಮ್ ಇಲ್ಲ, ಸರ್ಕಾರದಿಂದ ಕೊಟ್ಟ ಯೂನಿಫಾರ್ಮನ್ನು ಹೊಲಿಸುವುದಿಲ್ಲ. 5ರಿಂದ 5ರವರೆಗೆ ಕಡ್ಡಾಯವಾಗಿ ಚಡ್ಡಿ ಹಾಕಲೇಬೇಕು ಗಂಡು ಮಕ್ಕಳು. ಕೇಳಲಿಕ್ಕೆ ಇಲ್ಲ, ನನಗೆ ಫೋನು ಪ್ಯಾಂಟ್ ಹೊಲಿಸಬಹುದಾ ಅಂತ. 6ರಿಂದ ನಮಗೆ ಸರ್ಕಾರದಿಂದ ಒಂದು ನಿಯಮ ಇದೆ, ಆ ನಿಯಮವನ್ನು ನಾವು ಪಾಲಿಸಲೇಬೇಕು. ಮತ್ತು ಚಾಕ್ಲೇಟ್ ದಯವಿಟ್ಟು ಕೊಡಬೇಡಿ ಬರ್ತ್ಡೇಗೆ, ಅದು ಎಕ್ಸ್ಪೈರ್ ಆದದ್ದು ಅಥವಾ ಆ ಮಕ್ಕಳಿಗೆ ತಿಂದು ಏನಾದರೂ ಅಸ್ತವ್ಯಸ್ತ ಆಗೋದು. ನಿಮ್ಗೆ ಗೊತ್ತಿದೆ, ನಾವು ಊಟ ಕೂಡ ನಮ್ಮ ಅಡುಗೆಯವರು ಮೊದಲು ಊಟ ಮಾಡಿ ಮತ್ತೆ ನಾವು ಮಕ್ಕಳಿಗೆ ಬಡಿಸುವುದು. ಏನೇ ಒಂದು ವಸ್ತು ತಂದರೂ ಮಕ್ಕಳಿಗೆ ಸ್ವೀಟ್ ಕೊಟ್ಟರು ಮೊದಲು ನಾವು ತಿನ್ನುವುದು. ನಮ್ಮ ಟೀಚರ್ಸ್ ಹೇಳ್ತಾರೆ, ನಾನು ಅದಕ್ಕೆ ಹೇಳೋದು ಅದು ಸಿಹಿ ಉಂಟಾ ಇಲ್ವಾ ಅಂತ ನೋಡಿದ್ದು ಅಂತೇಳಿ. ಒಂದು ಅರ್ಧ ಗಂಟೆ ಮುಂಚೆ ನಾನು ತಿಂದು ಮತ್ತೆ ಹೇಳೋದು ಹಂಚಲಿಕ್ಕೆ. ಅಷ್ಟು ನನಗೆ ಭಯ. ನಾನು ಹೇಳ್ತೇನೆ ಅದು ಬೆಲ್ಲ ಹಾಕಿದ್ದಾರೆ ಇಲ್ವಾ ಅಂತ ನೋಡುವುದಂತ. ಮೊದಲು ನಾವು ತಿಂತೇವೆ ಮತ್ತೆ ಮಕ್ಕಳಿಗೆ ಕೊಡ್ತೇವೆ. ಇಷ್ಟು ನಮಗೆ ಭಯ ಇದೆ. ನಿಮ್ಮ ಮಕ್ಕಳ ಬಗ್ಗೆ ಅಷ್ಟು ಕಾಳಜಿ ಇದೆ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ನೀವು ನಮ್ಮ ಜವಾಬ್ದಾರಿ ಮೇಲೆ ಕೊಟ್ಟಿದ್ದೀರಾ. ಒಂದು ಮಗು ಮೊನ್ನೆ ಒಂದು ಇದರಲ್ಲಿ ತಾಗಿತು, ಆದರೂ ನಾವು ಅದನ್ನು ತುಂಬ ಏನೋ ಒಂದು ಸಣ್ಣ ಸಣ್ಣ ಗಾಯಗಳಾಗಿ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು ಸಣ್ಣ ಮಟ್ಟದಲ್ಲಿ ದೇವರು ನಮ್ಮನೇಲಿ ಕಾಪಾಡ್ತಾ ಇದ್ದಾನೆ. ಅದು ನನಗೆ ದೊಡ್ಡದು. ನನ್ನೆಲ್ಲ ಶಿಕ್ಷಕರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ, ಅವರನ್ನು ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಎಲ್ಲ ಶಿಕ್ಷಕರ ಶ್ರಮ ಬಹಳಷ್ಟಿದೆ. ದೂರುಗಳು ನೇರವಾಗಿ STMCಗೆ ಹೋಗ್ತದೆ. STMCದ ಕೆಲವರು ನೇರವಾಗಿ BOಗೆ ಫೋನ್ ಮಾಡ್ತಾರೆ, ಅದು ಸರಿ ಇಲ್ಲ, HM ಕೊಡುವುದಿಲ್ಲ. ನೇರ BOಗೆ ಫೋನ್ ಮಾಡುವವರಿದ್ದಾರೆ. ನೀವು ಯಾರಿಗೆ ಫೋನ್ ಮಾಡಿ ಕಾನೂನು ಪ್ರಕಾರ ಯಾವ ರೀತಿ ದಾಖಲೆಗಳನ್ನು ನೀಡಬೇಕೋ ಅಷ್ಟನ್ನೇ ನಾವು ಮಾಡ್ತೇವೆ. ನನ್ನ ಸಹ ಶಿಕ್ಷಕರು ಕೂಡ ನನ್ನನ್ನು ಕೇಳದೆ ಯಾವುದೇ ಒಂದು ದಾಖಲೆ ತಿದ್ದುಪಡಿ ಅವರು ಮಾಡುವುದಿಲ್ಲ. ಏನೇ ಇದ್ದರೂ ನಾನು ಕೂಡ ನನ್ನ ಕೆಳಗಿನ ಶಿಕ್ಷಕರನ್ನು ನಾನು ಗೌರವಿಸ್ತೇನೆ. ಅವರ ಹತ್ರ ಕೇಳಿಯೇ ನಾನು ಮಾಡೋದು. ಮುಖ್ಯ ಶಿಕ್ಷಕರಾದರೂ ಕೂಡ ನಾನು ಒಂದು ಮುಖ್ಯ ಶಿಕ್ಷಕಿ ಎನ್ನುವಂಥ ಒಂದು ಇದರಲ್ಲಿ ನಾನು ಮಾತಾಡ್ತಾ ಇಲ್ಲ. ಅವರಿಂದ ನಾನು ಬಹಳಷ್ಟು ಕಲಿತಾ ಇದ್ದೇನೆ. ಆದ್ದರಿಂದ ಪೋಷಕರಿಗೆ ನಿಮ್ಮ ಮಕ್ಕಳು ಒಂದೊಂದು ಮಕ್ಕಳನ್ನು ನೀವು ಗೌರವದಿಂದ ಬಹಳ ಪ್ರೀತಿಯಿಂದ ನಾನು ಮಕ್ಕಳನ್ನು ಯಾವತ್ತೂ ದೂರುವುದಿಲ್ಲ. ನೋಡಿ, ಮನೆಯಲ್ಲಿ ಕೆಟ್ಟದಾಗಿ ನೀವು ಮಾತಾಡ್ತೀರಿ, ಆದ್ದರಿಂದ ಮಕ್ಕಳು ಶಾಲೆಯಲ್ಲಿ ಮಾತಾಡ್ತಾರೆ. ಹೌದಾ? ಒಪ್ತೀರಾ? ಕೆಟ್ಟ ಶಬ್ದಗಳು ಮಕ್ಕಳ ಬಾಯಲ್ಲಿ ಎಲ್ಲಿಂದ ಬರ್ತದೆ? ನಾನು ಹೇಳ್ತೇನೆ, ಮಕ್ಕಳ ತಪ್ಪಿಲ್ಲ, ಮಕ್ಕಳನ್ನು ನಾನು ದೂರುವುದೇ ಇಲ್ಲ. ಪೇರೆಂಟ್ಸ್ ನೀವು ಮಕ್ಕಳಿಗೆ ಮತ್ತೆ ಮನೆಯಲ್ಲಿ ಮಾತನಾಡೋ ಕೆಟ್ಟ ಶಬ್ದವನ್ನು ಉಪಯೋಗಿಸಿದ್ರಿಂದ ಆ ಮಕ್ಕಳು ಅದನ್ನು ಹೆಕ್ಕಿ ಇಲ್ಲಿ ಬೇರೆಯವರಿಗೆ ಹೇಳ್ತಾರೆ. ಅಪ್ಪನ ಬಗ್ಗೆ ಹೇಳೋದು, ಅಮ್ಮನ ಬಗ್ಗೆ ಹೇಳೋದು. ದಯವಿಟ್ಟು ಮಕ್ಕಳೇ, ಪೇರೆಂಟ್ಸ್ ದಯವಿಟ್ಟು ಇದನ್ನು ಯೋಚನೆ ಮಾಡಿ. ಮತ್ತು ನಾವು ಹೇಳಿ ಕಳಿಸಿದಾಗ ಗ್ರೂಪಲ್ಲಿ ಹಾಕ್ತೇವೆ, ದಯವಿಟ್ಟು ಬನ್ನಿ ನಮಗೆ ಸಹಕಾರ ಕೊಡಿ ಅಂತ ಕೇಳ್ತಾ, ನಿಮ್ಮ ಇಷ್ಟು ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಾ, ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನೀವು ಇವತ್ತು ಗಂಜಿ ಊಟ, ಆಟಿಗೆ ಬೇಕಾದಂಥ ಮಕ್ಕಳು, ನಮ್ಮ ನೀತಾ ಮೇಡಮ್ ನಮಗೆ ಗುಜ್ಜೆ ತಂದು ಕೊಟ್ಟು ಉಪ್ಪಡು ಬಚ್ಚಿಲು ಹಾಕಿದ್ದೇವೆ, ಅದರದ್ದು ಪದಾರ್ಥ ಇದೆ. ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕು. ನಮ್ಮ ಮಕ್ಕಳು ಮಾಡಿ ತಂದ ಪೇರೆಂಟ್ಸ್ ಎಲ್ಲರೂ ಮಾಡಿ ತಂದಿದ್ದಾರೆ. ನಿಮಗೆ ಈ ಸಂದರ್ಭದಲ್ಲಿ ಆಟಿಯ ನೆನಪು ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಗೌರವಿಸ್ತಾ ನಿಮಗೆಲ್ಲರಿಗೂ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಟೀಚರ್ಸ್. ಸಭೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಿದಂತಹ ನಮ್ಮ ಶಿಕ್ಷಕ ವೃಂದಕ್ಕೆ ತುಂಬ ಹೃದಯದ ಕೃತಜ್ಞತೆಗಳು.